ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ರೀಡ್ ಮಾಡ್ತಾ ಇರುವಂತದ್ದು ಬರೋ ಅಂತ ಸೆಪ್ಟೆಂಬರ್ ತಿಂಗಳು ನಿಮಗಾಗಿ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ, ನೀವು ಏನು ಅಬಂಡೆನ್ಸ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಮತ್ತೆ ಏನ್ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು, ಮತ್ತೆ ಯೂನಿವರ್ಸ್ ಅಲ್ಲಿ ನಿಮ್ಗಾಗಿ ಬರ್ತಾ ಇರುವಂತ ಮೆಸೇಜಸ್ ಏನಿದೆ ಅದನ್ನ ಕೂಡ ಚೆಕ್ ಮಾಡೋಣ. ಈ ಒಂದು ರೀಡಿಂಗ್ ಮೇಷರಾಶಿಯವ್ರಿಗಾಗಿರುತ್ತೆ. ಇದುವರೆಗೂ ನೀವು ನನಗೆ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ರೀಡಿಂಗ್ ಮೇಲ್ ಫಿಮೇಲ್ ಜೆಂಡರ್ ವೈಸ್ ನೀವು ಇದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನ್ ಹೇಳ್ಬೇಕು ಅಂತಂದ್ರೆ, ಈ ಒಂದು ರೀಡಿಂಗ್ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ಸ್ಟೂಡೆಂಟ್ ಆಗಿದ್ದೀರಾ ಅವ್ರಿಗೂ ಕೂಡ ಮೆಸೇಜಸ್ ಇರುತ್ತೆ, ನೋಡ್ಕೊಳ್ಳಿ. ತುಂಬಾ ಜನ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಅನ್ನ ನನಗೆ ಕೇಳ್ತಾ ಇದ್ದೀರಾ, ಹಾಗಾಗಿ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಪೇಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಲೈಕ್ ನಿಮ್ಮ ಒಂದು ಲೈಫ್ ಅಲ್ಲಿ ಕರಿಯರ್, ಜಾಬ್, ರಿಲೇಶನ್ಶಿಪ್ ಏನಾದ್ರೂ ಸಮಸ್ಯೆ ನಡೀತಾ ಇದೆ ಅಂತಂದ್ರೆ ಖಂಡಿತ ಈ ಒಂದು ರೀಡಿಂಗ್ ನಿಮ್ಗಾಗಿರುತ್ತೆ ಅಂತ ಹೇಳ್ಬಹುದು. ಓಕೆ, ನೋಡೋಣ ಹಾಗಿದ್ರೆ. ಸೊ ಸೆಪ್ಟೆಂಬರ್ ತಿಂಗಳು ನಿಮಗಾಗಿ ಏನೆಲ್ಲ ಚೇಂಜಸ್ ಅನ್ನ ಮಾಡ್ಲಿಕ್ಕೆ ಹೋಗ್ತಾ ಇದೆ ಮೇಷರಾಶಿಯವರಿಗೆ, ಲಾನ್ ಪಾಸಿಟಿವ್ ಮೈಂಡ್ ಇಂದ ಈ ಒಂದು ರೀಡಿಂಗ್ ಅನ್ನ ನೋಡಿ ಖಂಡಿತ ನಿಮ್ಗೆ ಕನೆಕ್ಟ್ ಆಗೇ ಆಗುತ್ತೆ. ಓಕೆ, ಸೆಪ್ಟೆಂಬರ್ ತಿಂಗಳು ನಿಮಗಾಗಿ ಬರ್ತಾ ಇರುವಂತ ಗೈಡೆನ್ಸ್ ಇರ್ಬೋದು, ಮೆಸೇಜ್ ಇರ್ಬೋದು, ಚೇಂಜಸ್ ಇರ್ಬೋದು. ಸೊ ಏನು ಲೆಟ್ ಗೋ ಮಾಡ್ತಾ ಇದ್ದೀರಾ ಲೈಫ್ ಅಲ್ಲಿ ಮೇಷರಾಶಿಯವರಿಗೆ ಅನ್ನೋಂಥದ್ದನ್ನ ನೋಡೋಣ. ಎನರ್ಜೆಟಿಕ್ ರಿಲೀಮ್ ಬರ್ತಾ ಇದೆ. ಓಕೆ, ಲೈಫ್ ಈಸ್ ಬಿಟ್ವೀನ್ ಲೀವ್. ಸೊ ಈ ಒಂದು ಕಾರ್ಡ್ ಪ್ರಕಾರ ನಾನು ನೋಡ್ತಾ ಇರೋದು ನಂಬರ್ 4 ಬರ್ತಾ ಇದೆ. ತುಂಬಾ ಎನರ್ಜೆಟಿಕ್ ಆಗಿರುವಂತ ಒಂದು ನಂಬರ್ ಅಂತ ಹೇಳ್ಬಹುದು. ಮತ್ತೆ ಇದು ರೀಪ್ರೆಸೆಂಟ್ ಮಾಡುವಂತದ್ದು ಎನರ್ಜೆಟಿಕ್ ರಿಲೀಮ್ ಅಂತ ಹೇಳಿ. ಓಕೆ, ಅಂದ್ರೆ ಇಲ್ಲಿ ನಿಮ್ಮಲ್ಲಿ ಒಂದು ಜಾಗೃತಿ ಮೂಡ್ತಾ ಇದೆ. ಬರುವಂತ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮಲ್ಲಿ ಒಂದು ಜಾಗೃತಿ ಮೂಡ್ತಾ ಇದೆ. ಅದು ಮೇ ಬಿ ನಿಮ್ಮ ಒಂದು ಪಾಸ್ಟ್ ಲೈಫ್ ಅದಿಂದ ಬಂದಿರುವಂತ ಒಂದು ಕರ್ಮದ ಪ್ರಭಾವ ಅಂತ ಹೇಳ್ಬಹುದು. ಓಕೆ, ಮತ್ತೆ ಕೆಲವೊಂದಿಷ್ಟು ಇದರಲ್ಲಿ ನೋಡ್ತಾ ಇದ್ರೆ ಡೈಮಂಡ್ಸ್ ಯಾವ ರೀತಿ ಹೊಳಿತಾ ಇರುತ್ತಲ್ವಾ, ಆ ರೀತಿ ಈ ಒಂದು ಕಾರ್ಡ್ ಹೊಳಿತಾ ಇದೆ. ಓಕೆ, ಅಂದ್ರೆ ನಿಮ್ಮಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಉನ್ನತ ಮಟ್ಟದ ಒಂದು ಆಧ್ಯಾತ್ಮಿಕ ಲೋಕದ ಕಡೆ ನೀವೇನ್ ಮಾಡ್ತೀರಾ, ಫ್ರೀಕ್ವೆನ್ಸಿಯನ್ನ ಕನೆಕ್ಟ್ ಮಾಡುವಂತದ್ದು ಅಂತ ನಾವು ಹೇಳ್ತೀವಿ. ಸೊ ನಿಮ್ಮ ಒಂದು ಫ್ರೀಕ್ವೆನ್ಸಿಯನ್ನ ಆ ಯೂನಿವರ್ಸಲ್ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಮಾಡೋದಕ್ಕೆ ನೀವು ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಮತ್ತೆ ಜೀವನದಲ್ಲಿ ಏನಾಗಿರುತ್ತೆ, ಹಿಂದಿನ ಒಂದು ಜನ್ಮದಿಂದ ಬಂದಿರುವಂತ ಕರ್ಮದ ಪ್ರಭಾವ ಇರಬಹುದು. ಅಲ್ಲಿ ಕೆಲವೊಂದು ಕಡೆ ನಾವೇನಾದ್ರೂ ಸ್ಟಕ್ ಆಗಿದ್ದೀವಿ, ಲೈಕ್ ನಮ್ಮ ಒಂದು ಜೀವನದಲ್ಲಿ ನಾವೆಲ್ಲೋ ಒಂದ್ ಕಡೆ ಸ್ಟಕ್ ಮಾಡ್ಕೊಂಡಿದೀವಿ ಅಂತಂದ್ರೆ, ಇವಾಗ ಅಲ್ಲಿಂದ ಆ ಒಂದು ಸ್ಟಕ್ನೆಸ್ ಇಂದ ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಓಕೆ, ಸ್ಪಿರಿಚುವಲಿ ನಾವು ಈ ಒಂದು ಕಾರ್ಡ್ ಅನ್ನ ನೋಡಿದಾಗ, ಸ್ಪಿರಿಚುವಾಲಿಟಿ ಕಡೆಯಿಂದ ನಾವು ಈ ಒಂದು ಕಾರ್ಡ್ ಅನ್ನ ನೋಡಿದಾಗ ಏನಾಗುತ್ತೆ, ಎಷ್ಟೋ ಜನ್ಮಗಳಿಂದ ನಮ್ಮಲ್ಲಿ ಕೆಲವೊಂದಿಷ್ಟು ಸಂಕಲ್ಪ, ಲೈಕ್ ಈ ಜನ್ಮದಲ್ಲಿ ನೀವೇನೋ ಒಂದು ನಿರ್ಧಾರ ಮಾಡ್ತೀರಾ, ಸಂಕಲ್ಪ ತಗೊಳ್ತೀರಾ, ನಾನು ಇದನ್ನ ಮಾಡ್ಬೇಕು, ಅಥವಾ ನೀವು ಯೂನಿವರ್ಸಿಗೆ ಕನೆಕ್ಟ್ ಆಗಬೇಕು, ಯೂನಿವರ್ಸ್ ಎನರ್ಜಿಯನ್ನ ನೀವು ಫೀಲ್ ಮಾಡ್ಕೋಬೇಕು, ಈ ರೀತಿ ನೀವೇನ್ ಅನ್ಕೊಂಡಿರ್ತೀರಾ, ಅದೇ ರೀತಿಯಾಗಿ ಹಿಂದಿನ ಜನ್ಮದಲ್ಲಿ ಏನಾದ್ರೂ ನೀವು ಒಂದು ಆ ರೀತಿ ಅನ್ಕೊಂಡಿರುವಂತದ್ದು ಅಥವಾ ಸಂಕಲ್ಪ ತಗೊಂಡಿರುವಂತದ್ದು ಯಾವುದೋ ಒಂದು ಉದ್ದೇಶ ಏನೋ ಇರಬಹುದು. ಓಕೆ, ಸೊ ಅದು ಯಾವಾಗ ಆ ಜನ್ಮದಲ್ಲಿ ನಡೀತಾ ಇಲ್ಲ ಅಂದ್ರೆ ಇದಕ್ಕಿಂತ ಮುಂಚೆ ನೀವೇನ್ ಅನ್ಕೊಳ್ತಾ ಇದ್ರಿ, ಆ ರೀತಿ ಮೀನಿಂಗ್ ಇನ್ನೊಂದು ವೇ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಇದಕ್ಕಿಂತ ಮುಂಚೆ ನೀವೇನ್ ಅನ್ಕೊಳ್ತಾ ಇದ್ರಿ ಬಟ್ ಅದು ಈಡೇರ್ತಾ ಇದ್ದಿಲ್ಲ, ಬಟ್ ಇವಾಗ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಒಂದು ಅಪಾರ್ಚುನಿಟೀಸ್ ನಿಮಗಾಗಿ ಒಂದು ವೈಬ್ರೇಷನ್ ಅಂತ ಹೇಳ್ಬೋದು, ಇನ್ಫೈನೈಟ್ ಆಗಿರುವಂತ ಒಂದು ವೈಬ್ರೇಷನ್ ಫೀಲ್ಡ್ ಏನಿದೆ ನಿಮ್ಗಾಗಿ ಓಪನ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು. ಅಂದ್ರೆ ನೀವು ಲಿಟ್ರಲಿ ತಿಳ್ಕೊಳ್ತೀರಾ, ನನ್ನ ಒಂದು ಉದ್ದೇಶ ಇದೆ, ಇದಕ್ಕಾಗಿನೇ ನಾನು ಏನಾದ್ರೂ ಮಾಡ್ಬೇಕು ಅನ್ನೋಂತ ಒಂದು ನಿರ್ಧಾರ ತಗೊಳ್ಳುವಂತ ಒಂದು ಸಮಯ ಅಂತ ಹೇಳ್ಬೋದು ಬರುವಂತ ಸೆಪ್ಟೆಂಬರ್ ತಿಂಗಳಲ್ಲಿ. ಓಕೆ, ಇನ್ನು ಹೇಳ್ಬೇಕು ಇದ್ರ ಬಗ್ಗೆ ಅಂತಂದ್ರೆ, ಕೆಲವೊಂದಿಷ್ಟು ಘಟನೆಗಳು ನಿಮ್ಮ ಒಂದು ಪಾಸ್ಟ್ ಅಲ್ಲಿ ಏನ್ ನಡೆದಿರುತ್ತೆ, ಏನಾದ್ರೂ ಇರ್ಬೋದು ಪಾಸ್ಟ್ ಅಲ್ಲಿ ಕೆಲವೊಂದಿಷ್ಟು ಮರೆಯಲಾಗದಂತ ಘಟನೆಗಳು. ಓಕೆ, ಅದನ್ನ ನೀವೇನ್ ಮಾಡ್ತೀರಾ, ಇವಾಗ ಬರುವಂತ ದಿನಗಳಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ನೀವೇನ್ ಮಾಡ್ತೀರಾ, ಅದರಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಡ್ತೀರಾ ಅನ್ನುವಂಥದ್ದು ನನ್ಗೆ ಗೊತ್ತಾಗ್ತಾ ಇದೆ. ನೋಡಿ, ಪಾಸ್ಟ್ ಲೈಫ್ ಅಲ್ಲಿ ಏನೋ ಕೆಲವೊಂದಿಷ್ಟು ಘಟನೆ ಆಗಿರುತ್ತೆ, ಅದನ್ನ ನಾವು ಏನ್ ಕೆಲವೊಂದ್ ಸಾರಿ ಪದೇ ಪದೇ ಅದೇ ಒಂದು ಕಾರಣದಿಂದಾಗಿ ನಮ್ಮ ಲೈಫ್ ಅಲ್ಲಿ ನಾವು ಸ್ಟಕ್, ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಕರಿಯರ್, ಜಾಬ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದೆ ಅಂತ ಹೇಳಿ ನಮ್ಗೆ ಫೀಲ್ ಆಗತ್ತೆ. ಓಕೆ, ಮತ್ತೆ ಇನ್ನು ಒಂದು ಲೈಫ್ ಈಸ್ ಬಿಟ್ವೀನ್ ಲೀವ್ಸ್ ಅಂತಾನು ಕೂಡ ಬರ್ತಾ ಇದೆ. ಅಂದ್ರೆ ನೀವೇನ್ ಬದುಕ್ತಾ ಇದ್ದೀರಾ, ಸಾರಿ, ನೀವು ಬದುಕನ್ನ ಬದುಕ್ತಾ ಇದ್ದೀರಾ ಅಷ್ಟೇ, ಆ ಬದುಕಿನ ಹಿಂದೆ ನಿಮ್ಮದೊಂದು ಉದ್ದೇಶ ಏನಿದೆ,
ಹೌದಾ? ಅದನ್ನ ಕೂಡ ಅರ್ಥ ಮಾಡ್ಕೋಬೇಕಲ್ವಾ? ಸೊ ಇಲ್ಲಿ ನಿಮ್ಗೆ ಆ ಒಂದು ಉದ್ದೇಶ, ನೀವು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನೀವೇನ್ ಮಾಡ್ಬೇಕಾಗಿತ್ತು ಅನ್ನೋಂತ ಅವೇರ್ನೆಸ್ ಅನ್ನ ತಂದ್ಕೊಡುವಂತ ಒಂದು ತಿಂಗಳು ಅಂತ ಹೇಳ್ಬೋದು. ಇರುತ್ತೆ ಕೆಲವೊಂದು ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿರ್ತಾರೆ, ಏನೇನೋ ಸಂಕಲ್ಪ ಮಾಡ್ಕೊಂಡಿರ್ತಾರೆ. ನಾನು ಈ ರೀತಿ ಇರುವಂತ ಜಾಬ್ ಅಲ್ಲಿ ಹೋಗ್ಬೇಕು, ಈ ರೀತಿ ಇರುವಂತ ಒಂದು ಮನೆ ತಗೋಬೇಕು, ಜಾಗ ತಗೋಬೇಕು, ವೆಹಿಕಲ್ ಪರ್ಚೇಸ್ ಮಾಡ್ಬೇಕು, ಇಷ್ಟೇ ದಿನದಲ್ಲಿ ಆಗ್ಬೇಕು. ಸಂಕಲ್ಪ ಅಂದ್ರೆ ಏನು? ಇಷ್ಟು ದಿನದಲ್ಲಿ ನಾನು ಇದನ್ನ ಪೂರ್ತಿ ಮಾಡ್ಬೇಕು, ಅದಕ್ಕಾಗಿ ಎಫರ್ಟ್ ಮಾಡ್ಬೇಕು. ಹೌದಾ? ಅದು ನಿಮ್ಗೆ ಇವಾಗ ಬರುವಂತ ದಿನಗಳಲ್ಲಿ ಕ್ಲಾರಿಟಿ ಬರ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಇದು ಕಂಟಿನ್ಯೂ ಆಗಿರುತ್ತೆ ನಿಮ್ಗೆ, ಯಾವುದೇ ರೀತಿ ಇದರಲ್ಲಿ ತೊಂದರೆ ಅಂತ ಇರೋದಿಲ್ಲ. ಓಕೆ. ಮತ್ತೆ ಈ ಒಂದು ಆ, ನೀವೇನು ಪರಿಶ್ರಮ ಪಡ್ತಾ ಇದ್ದೀರಾ, ಏನ್ ನೀವು ಎಫರ್ಟ್ ತುಂಬಾ ಹಾಕ್ತಾ ಇದ್ದೀರಾ, ಇಲ್ಲಿ ನಿಮ್ಗೆ ಸಪೋರ್ಟಿವ್ ಆಗಿ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಕೂಡ ಬರುತ್ತೆ ಇದರಲ್ಲಿ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಸೊ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು, ನೀವು ಏನು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಳ್ತಾ ಇದ್ದೀರಾ ನಿಮ್ಮ ಲೈಫ್ ಅಲ್ಲಿ ಮುಂದೆ ಆಗ್ಬೇಕಾಗಿರುವಂತದ್ದು, ಅದನ್ನ ಇವಾಗಿಂದಾನೇ ನೀವು ಸ್ಟಾರ್ಟ್ಅಪ್ ಮಾಡ್ಕೊಳ್ಳಿ. ಇವಾಗಿಂದಾನೇ ಕೆಲವೊಂದಿಷ್ಟು ಅಫರ್ಮೇಶನ್ ಅನ್ನ ಹೇಳಲಿಕ್ಕೆ ಶುರು ಮಾಡಿ. ಯಾಕಂತಂದ್ರೆ ನಿಮ್ಮ ಒಂದು ಟೈಮ್ ಚೇಂಜ್ ಆಗಿ ಹೋಗ್ತಾ ಇದೆ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಮೆಸೇಜ್ ಅನ್ನ ನಾನು ನೋಡ್ತಾ ಇದ್ದೀನಿ. ನಿಮ್ಗೆ ಮೇ ಬಿ ಇದಕ್ಕಿಂತ ಮುಂಚೆ ತುಂಬಾ ಕಷ್ಟ ಅನಿಸ್ತಾ ಇರಬಹುದು, ಇದನ್ನ ಯಾವ ರೀತಿಯಾಗಿ ಕಂಪ್ಲೀಟ್ ಮಾಡ್ಬೇಕು, ಇಷ್ಟೆಲ್ಲ ಹರ್ಡಲ್ಸ್ ಇದೆ, ಇಷ್ಟೆಲ್ಲ ತೊಂದರೆಗಳು ಬರ್ತಾ ಇದೆ ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಯಾವ ಕೆಲಸ ನೀವು ಅನ್ಕೊಳ್ತಾ ಇದ್ದೀರಾ, ಅದು ಈಗ ಬರುವಂತ ತಿಂಗಳಲ್ಲಿ ಅದನ್ನ ನೀವು ಕಂಪ್ಲೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಓಕೆ. ಸೊ ಕೆಲವೊಂದ್ ಸಾರಿ ಏನಾಗುತ್ತೆ, ನಮ್ಮ ಮನೋಭಾವ ಕೂಡ ಅಷ್ಟೇ ಪಾಸಿಟಿವ್ ಆಗಿ ಇಟ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಅನ್ಕೋಬೇಕು, ನೀವು ಏನ್ ಮಾಡ್ತಾ ಇದ್ದೀರಾ ಆ ಕೆಲ್ಸದ ಬಗ್ಗೆ ನಿಮ್ಗೆ ತುಂಬಾ ರೆಸ್ಪೆಕ್ಟ್ ಇರಬೇಕು. ನಿಮ್ಮ ಕೆಲ್ಸದ ಮೇಲೆ ಅಂದ್ರೆ ನೀವು ಏನು ಸಂಕಲ್ಪ ತಗೊಳ್ತಾ ಇದ್ದೀರಾ, ಅದನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾ ಇದ್ದೀರಾ. ನೋಡಿ, ಇದಕ್ಕಿಂತ ಮುಂಚೆ ಮೇ ಬಿ ಯಾವುದೋ ಒಂದು ರೀಸನ್ಗಾಗಿ ಅದು ಆಗದೆ ಇರಬಹುದು, ಬಟ್ ಇವಾಗ ಅದು ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಮೆಸೇಜ್ ಬರ್ತಾ ಇದೆ. ಓಕೆ. ಹಾಗಾಗಿ ಸ್ವಲ್ಪ ನೀವೇನ್ ಮಾಡ್ಬೇಕು, ಅದ್ರ ಬಗ್ಗೆ ವಿಚಾರ ಮಾಡಿ. ಏನೇ ಇದಕ್ಕಿಂತ ಮುಂಚೆ ಏನೇ ಇದ್ರೂ ಕೂಡ ನಿಮ್ಗೆ ಕಷ್ಟ ಇತ್ತು, ಮೇ ಬಿ ರಿಲೇಶನ್ಶಿಪ್ ಅಲ್ಲಿ ಇಶ್ಯೂಸ್ ಇರ್ಬೋದು ಅಥವಾ ನೆಗೆಟಿವಿಟಿ ಇರ್ಬೋದು, ಇವಾಗ ಆ ಒಂದು ನೆಗೆಟಿವಿಟಿಯಿಂದ ಹೊರಗೆ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ. ಇವಾಗ ನಿಮ್ಮ ಒಂದು ನೀವೇನ್ ನಿರ್ಧಾರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅದು ಪೂರ್ತಿ ಆಗೋದಕ್ಕೆ ಒಂದು ಪರ್ಫೆಕ್ಟ್ ಟೈಮ್ ಅಂತ ಹೇಳ್ಬೋದು. ಓಕೆ. ನೋಡೋಣ ಇನ್ನು ಏನ್ ಬರ್ತಾ ಇದೆ ಅಂತ ಹೇಳಿ, ಇನ್ನು ನೋಡೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ ಮೇಷರಾಶಿಯವರಿಗೆ ಇನ್ನು ಬರುವಂತ ದಿನಗಳು ಇನ್ನು ಯಾವ ರೀತಿ ಎಲ್ಲ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಓಕೆ. ಆರ್ಕ್ಯಾಂಜಲ್ ಹ್ಯಾನಿಯಲ್. ಓಕೆ. ಜಾಯ್, ಗ್ರಾಟಿಟ್ಯೂಡ್, ಇಂಟ್ಯೂಷನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಏನಂತಂದ್ರೆ ನಂಬರ್ 6 ಕಾರ್ಡ್ ಬರ್ತಾ ಇದೆ. 1+5 6 ಕಾರ್ಡ್ ಲಕ್ಸುರಿಯನ್ನ ಅಟ್ರಾಕ್ಟ್ ಮಾಡುವಂತ ಕಾರ್ಡ್. ನೋಡಿ ವಿಶ್ ಯಾವ ರೀತಿ ನಿಮ್ದು ಫುಲ್ಫಿಲ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ನಿಮ್ಮ ಲೈಫ್ ಅಲ್ಲಿ ಸಂತೋಷ ಬರ್ತಾ ಇದೆ. ಸೊ ನಿಮ್ಗೆ ಬಂದಿರುವಂತ ಆರ್ಕ್ಯಾಂಜಲ್ ಹ್ಯಾನಿಯಲ್ ಏನಿದೆ ಅಲ್ವಾ, ಇದು ಇವರು ಆಧ್ಯಾತ್ಮಿಕ ಮಾರ್ಗದರ್ಶಿ ಅಂತ ನಾವು ಹೇಳುವಂತದ್ದು. ಓಕೆ. ಸೊ ಈ ನಿಮ್ಮ ಒಂದು ಸ್ಪಿರಿಚುವಾಲಿಟಿ ಕಡೆ ಏನು ಒಲವಿರುತ್ತೆ, ಆ ಸ್ಪಿರಿಚುವಾಲಿಟಿ ಕಡೆ ನಿಮ್ಗೆ ಒಬ್ಬ ಒಳ್ಳೆ ಮಾರ್ಗದರ್ಶನ ಮಾಡುವಂತ ಗುರು ನಿಮ್ಮ ಲೈಫ್ ಅಲ್ಲಿ ಬರುವಂತದ್ದು. ಓಕೆ. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂತಂದ್ರೆ, ಈ ಒಂದು ಭಾವ ನಿಮ್ಮಲ್ಲಿ ಯಾವಾಗ್ಲೂ ಇರಬೇಕು. ಏನಿರ್ಬೇಕು ಅಂತಂದ್ರೆ, ನಿಮ್ಮಲ್ಲಿ ಸಂತೋಷ ಇರಬೇಕು, ನಿಮ್ಮಲ್ಲಿ ಒಂದು ಗ್ರಾಟಿಟ್ಯೂಡ್, ಆ ಒಂದು ಆ ಕೃತಜ್ಞತಾ ಭಾವ ಯೂನಿವರ್ಸ್ ಕಡೆಗೆ. ಮತ್ತೆ ಇಂಟ್ಯೂಷನ್, ನಿಮ್ಮ ಅಂತಃಪ್ರಜ್ಞೆ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅದನ್ನ ಗಮನಿಸುವಂತದ್ದು. ಈ ಮೂರು ಇದರಲ್ಲಿ ಬರ್ತಾ ಇದೆ ಅಂತಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಸಂಗತಿಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ, ನಿಮ್ಮ ಲೈಫ್ ಅಲ್ಲಿ ಕೆಲವೊಂದಿಷ್ಟು ಆಗುವಂತ ಸಂಗತಿಗಳಿಗೆ ಅದು ನಾವು ಸಣ್ಣದೇ ಇರಬಹುದು, ಅಥವಾ ದಿನದಿಂದ ದಿನಕ್ಕೆ ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಸಣ್ಣ ಪುಟ್ಟದ್ದಾಗಿ ವೇರಿಯೇಷನ್ಸ್ ಆಗ್ತಾ ಇದೆ, ನಿಮ್ಮ ಲೈಫ್ ಅಲ್ಲಿ ಗ್ರೋತ್ ಅನ್ನ ಕಾಣ್ತಾ ಇದ್ದೀರಾ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ, ಆ ಒಂದು ಸಂತೋಷ ಮತ್ತೆ ಗ್ರಾಟಿಟ್ಯೂಡ್ ಯೂನಿವರ್ಸ್ ಕಡೆಗೆ ನೀವು ಕೊಡುವಂತದ್ದು. ಇದು ಯಾವ ರೀತಿ ಬರುತ್ತೆ, ನಿಮ್ಮ ಅಂತಃಪ್ರಜ್ಞೆಯಿಂದ ಬರುವಂತದ್ದು, ಇದು ಯಾರು ಹೇಳುವಂತದ್ದಲ್ಲ. ಸೊ ನೋಡಿ, ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಾವು ಎಷ್ಟು ಯೂನಿವರ್ಸ್ಗೆ ಗ್ರಾಟಿಟ್ಯೂಡ್ ಅನ್ನ ಕೊಡ್ತೀವಿ. ಓಕೆ. ಅಂದ್ರೆ ನಮ್ಮ ಲೈಫ್ ಅಲ್ಲಿ ಆಲ್ರೆಡಿ ಎಲ್ಲ ಇರುತ್ತೆ, ಇದ್ದಾಗನೂ ಕೂಡ ನಾವು ಯಾವ್ದು ಇರೋದಿಲ್ಲ, ಅದಕ್ಕಾಗಿ ನಾವು ಕೊರಗ್ತಾ ಇರ್ತೀವಿ. ಸೊ ಒಂದು ಸಾರಿ ನಮ್ಮ ಒಂದು ಸ್ಟ್ರಾಂಗ್ ಆಗಿ ಕನೆಕ್ಷನ್ ಅನ್ನ ಆ ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆದಾಗ, ಈ ಕನೆಕ್ಷನ್ ಬಿಲ್ಡ್ ಆದಾಗ, ಇಲ್ಲಿ ಆ ಯೂನಿವರ್ಸಿಗೆ ಗೊತ್ತಾಗುತ್ತೆ ನಿಮ್ಮ ಭಾವನೆಗಳು ಏನಿದೆ ಅಂತ ಹೇಳಿ. ಓಕೆ. ಯೂನಿವರ್ಸಿಗೆ ನೀವೇನ್ ಮಾತಾಡ್ತಾ ಇದ್ದೀರಾ ಗೊತ್ತಾಗೋದಿಲ್ಲ, ನೀವು ಮನಸ್ಸಿಂದ ಯಾವ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಆ ಫೀಲಿಂಗ್ ಮಾತ್ರ ಗೊತ್ತಾಗುವಂತದ್ದು. ಮತ್ತೆ ಗ್ರಾಟಿಟ್ಯೂಡ್ ಎಷ್ಟು ಕೊಡ್ತಾ ಇದ್ದೀವಿ ನಾವು, ಅಲ್ವಾ? ನಮ್ ಲೈಫಲ್ಲಿ ಎಲ್ಲಾನು ಇರುತ್ತೆ. ಎಷ್ಟು ಜನರಿಗೆ ಒಂದ್ ಹೊತ್ತಿನ ಊಟನೂ ಇರೋದಿಲ್ಲ, ಎಷ್ಟು ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಬಟ್ ಇವತ್ತಿಗೆ
ನೀವು ಈ ರೀತಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ ತನಕ ಈ ವಿಡಿಯೋ ರೀಚ್ ಆಗ್ತಾ ಇದೆ, ನಿಮ್ಮ ಲೈಫಲ್ಲಿ ಒಂದು ಗೋಲ್ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀರಾ, ಅದನ್ನ ಈಡೇರಿಸ್ಲಿಕ್ಕೆ ಹೋಗ್ತಾ ಇದ್ದೀರಾ. ಇಷ್ಟೆಲ್ಲಾನು ಇದ್ದಾಗೂ ಕೂಡ ನಾವೇನ್ ಮಾಡ್ತಾ ಇದ್ದೀವಿ ಹಾಗಿದ್ರೆ? ನಾವು ಮಾಡ್ತಾ ಇರುವಂತದ್ದು ಓನ್ಲಿ ಕಂಪ್ಲೇಂಟ್ಸ್. ಇದಿಲ್ಲ ನನ್ನ ಲೈಫಲ್ಲಿ, ಕಾರ್ ಇಲ್ಲ, ಗಾಡಿ ಇಲ್ಲ, ಇದನ್ನ ಮಾತ್ರ ನಾವು ನೋಡ್ತಾ ಇರುವಂತದ್ದು ಅಲ್ವಾ? ಸೊ ಯಾವ್ದಿದೆ ಅದಕ್ಕೆ ನಮ್ಮ ಗ್ರಾಟಿಟ್ಯೂಡ್ ಹೋಗ್ತಾ ಇಲ್ಲ. ಇಲ್ಲಿ ಏನ್ ಮಾಡ್ಬೇಕು? ಗ್ರಾಟಿಟ್ಯೂಡ್ ಕೊಡೋದನ್ನ ಸ್ಟಾರ್ಟ್ ಮಾಡ್ಬೇಕು. ಏನೇನ್ ನಿಮ್ಮ ಹತ್ರ ಲೈಫಲ್ಲಿ ಇದೆ, ಸಣ್ಣ ಪುಟ್ಟದ್ದೇನೇ ಇರ್ಬೋದು, ದಿನದಿಂದ ದಿನಕ್ಕೆ ನಿಮ್ಮ ಲೈಫಲ್ಲಿ ಯಾವುದೇ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ಅಫರ್ಮೇಶನ್ ಅನ್ನ ಸೆಟ್ ಮಾಡ್ಕೊಂಡ್ಬಿಡಿ. ಐ ಸರೆಂಡರ್ ಟು ದ ಯೂನಿವರ್ಸ್, ಐ ಅಕ್ಸೆಪ್ಟ್ ಆಲ್ ದ ಪಾಸಿಟಿವ್ ಥಿಂಗ್ಸ್, ಐ ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್. ಸೊ ಇದು ಒಂದು ಭಾವನೆಯನ್ನ ನಿಮ್ಮಲ್ಲಿ ತಗೊಂಡ್ ಬನ್ನಿ. ಏನೂ ಹೇಳಿಲ್ಲ ಅಂದ್ರೂ ಕೂಡ ಐ ಎಕ್ಸ್ಪ್ರೆಸ್ ಮೈ ಗ್ರಾಟಿಟ್ಯೂಡ್. ಇಷ್ಟೇ. ನೀವು ಇದು ಒಂದನ್ನ ಮಾಡಿ, ಡೆಫಿನೆಟ್ ಆಗಿ ಹೇಳ್ತೀನಿ ನಿಮ್ಮ ಲೈಫಲ್ಲಿ ಆಗುವಂತ ಚೇಂಜಸ್ ನೀವೇ ನನಗೆ ಕಮೆಂಟ್ ಅಲ್ಲಿ ಹೇಳ್ತೀರಾ. ಓಕೆ, ಸೊ ಇದು ನಿಮ್ಮ ಒಂದು ನೆಕ್ಸ್ಟ್ ಬರ್ತಾ ಇರುವಂತ ತಿಂಗಳಲ್ಲಿ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ನೋಡೋಣ ಹಾಗಿದ್ರೆ ಇನ್ನು ಏನ್ ಬರ್ತಾ ಇದೆ, ಇನ್ನು ಏನು ನೀವು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಏನನ್ನ ಬಿಡ್ತಾ ಇದ್ದೀರಾ ಬರುವಂತ ದಿನಗಳಲ್ಲಿ ಅನ್ನುವಂಥದ್ದನ್ನ ನಾವು ನೋಡೋಣ. ಸೊ ವರ್ಡ್ಸ್ ಹ್ಯಾಸ್ ಅ ಪವರ್ ಅಂತ ಹೇಳ್ತಾರೆ. ಅಂದ್ರೆ ನೀವೇನ್ ಮಾತಾಡ್ತೀರಾ, ನಿಮ್ಮ ಮಾತಲ್ಲಿ ಪವರ್ ಇರುತ್ತೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಪವರ್ ಯಾವ ರೀತಿಯಾಗಿ ನೀವು ಅದನ್ನ ಯೂಸ್ ಮಾಡ್ತೀರಾ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿದೆ. ಓಕೆ, ಒಂದು ಕಾರ್ಡ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಏನು ಮೇಷರಾಶಿಯವರು ಏನು ತಮ್ಮ ಲೈಫಲ್ಲಿ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಬರುವಂತ ದಿನಗಳಲ್ಲಿ, ಪ್ಲೀಸ್ ಗೈಡ್ ಮಾಡಿ. ಪಾಸಿಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ವಾವ್, ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ. ಕ್ಲೇಮ್ ಮಾಡಿ ಎನರ್ಜಿಯನ್ನ. ಓಕೆ, ಓಕೆ, ಫಸ್ಟ್ ಆಫ್ ಆಲ್ ನೋಡಿ, ನೀವು ಸರೆಂಡರ್ ಮೋಡ್ಗೆ ಹೋಗ್ತಾ ಇದ್ದೀರಾ. ಇಂಪಾರ್ಟೆಂಟ್, ನೀವು ಯೂನಿವರ್ಸ್ಗೆ ಸರೆಂಡರ್ ಮೋಡ್ಗೆ ಹೋಗ್ತಾ ಇದ್ದೀರಾ. ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ. ನಿಮ್ಮಲ್ಲಿ ಬ್ಯಾಲೆನ್ಸ್ ಬರ್ಲಿಕ್ಕೆ ಹೋಗ್ತಾ ಇದೆ. ಎಮೋಷನಲ್ ಆಗಿ ತುಂಬಾ ಬ್ಯಾಲೆನ್ಸ್ಡ್ ಇರ್ತೀರಾ. ನಾನ್ ನಿಮ್ಗೆ ಹೇಳ್ದಾಗೆ ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ ಬರುವಂತ ದಿನಗಳಲ್ಲಿ. ಸೊ ಯಾವ ಸೆಕ್ಟರ್ ಅಲ್ಲಿ ತುಂಬಾ ನೀವು ವರ್ಕ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ರಿ ಇದುವರೆಗೂ, ನೀವು ಅನ್ಕೊಳ್ತಾ ಇದ್ರಿ ಇಷ್ಟು ನಾನು ಎಫರ್ಟ್ ಹಾಕ್ತಾ ಇದ್ದೀನಿ, ಎಫರ್ಟ್ ಎಲ್ಲಿ ಹೋಗ್ತಾ ಇದೆ, ಯಾಕೆ ನನ್ಗೆ ರಿಸಲ್ಟ್ ಬರ್ತಾ ಇಲ್ಲ. ಓಕೆ, ಸೊ ಅಂತ ಒಂದು ಏರಿಯಾದಲ್ಲಿ ಎಷ್ಟೋ ಕಠಿಣ ಇತ್ತು ಈ ಒಂದು ವರ್ಕ್, ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ, ಎಷ್ಟು ದಿನಗಳಿಂದ ನನಗೆ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನೀವು ಯಾವ್ದನ್ನ ತುಂಬಾ ಟಫ್ ಇರುವಂತ ವರ್ಕ್ ಅಂತ ನೀವೇನ್ ಅನ್ಕೊಳ್ತಾ ಇದ್ರಿ, ಬಟ್ ಇವಾಗ ಅಲ್ಲಿ ನಿಮ್ಗೆ ಈಸಿ ಆಗ್ಲಿಕ್ಕೆ ಹೋಗ್ತಾ ಇದೆ. ಈಸಿ ಅಂತಂದ್ರೆ ನೋಡಿ, ಒಂದು ಬ್ಯಾಲೆನ್ಸ್ ಬರ್ತಾ ಇದೆ ನಿಮ್ಮ ಒಂದು ವಿಚಾರಗಳಲ್ಲಿ ಕೂಡ. ಮೊದಲು ನೀವು ಯಾವ ರೀತಿ ವಿಚಾರ ಮಾಡ್ತಾ ಇದ್ರಿ, ಎಮೋಷನಲಿ ತುಂಬಾ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು ನಿಮ್ಗೆ. ಸೊ ಬ್ಯಾಲೆನ್ಸ್ ಸಿಗ್ತಾ ಇದ್ದಿಲ್ಲ. ಬಟ್ ಇವಾಗ ಏನಾಗ್ಲಿಕ್ಕೆ ಹೋಗ್ತಾ ಇದೆ ನಿಮ್ಗೆ, ಆ ಒಂದು ಎಮೋಷನಲಿ ನೀವ್ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಬ್ಯಾಲೆನ್ಸ್ ಅನ್ನ ತಗೊಂಡ್ ಬರ್ತಾ ಇದ್ದೀರಾ. ಮತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ನೀರಿದೆ, ಮತ್ತೆ ಇಲ್ಲಿ ಕಪ್ಸ್ ಇದೆ. ಸೊ ಎಮೋಷನ್ಸ್ ಅನ್ನ ಇದು ಕಪ್ಸ್ ರಿಪ್ರೆಸೆಂಟ್ ಮಾಡುವಂತದ್ದು ನಮ್ಮ ಒಂದು ಎಮೋಷನ್ಸ್ ಅನ್ನ. ಅಲ್ಲಿ ನಿಮ್ಗೆ ಏನಾಗ್ಲಿಕ್ಕೆ ಹೋಗ್ತಾ ಇದೆ, ತುಂಬಾ ಬ್ಯಾಲೆನ್ಸ್ ಬರ್ತಾ ಇದೆ, ಪೀಸ್ ಆಫ್ ಮೈಂಡ್ ಬರ್ತಾ ಇದೆ. ಇಷ್ಟೇ ಅಲ್ಲ, ನೀವು ಇನ್ನು ಹೇಳ್ಬೇಕು ಅಂತಂದ್ರೆ ಯೂನಿವರ್ಸಿಗೆ ತುಂಬಾ ಕನೆಕ್ಟೆಡ್ ಆಗಿರ್ತೀರಾ. ಓಕೆ, ಸೊ ಯೂನಿವರ್ಸಿಗೆ ಕನೆಕ್ಟೆಡ್ ಆಗಿರ್ತೀರಾ, ಮತ್ತೆ ನೇಚರ್ಗೆ ತುಂಬಾ ಕನೆಕ್ಟೆಡ್ ಆಗಿರ್ತೀರಾ. ಬರುವಂತ ದಿನಗಳಲ್ಲಿ ನಿಮ್ಗೆ ನೇಚರ್ ಮೇಲೆ ತುಂಬಾ ವಿಪರೀತವಾಗಿರುವಂತ ಒಂದು ಒಲವು ಅಂತ ಹೇಳ್ಬೋದು. ಅಂದ್ರೆ ನೇಚರ್ ಜೊತೆಗೆ ನೀವು ಕನೆಕ್ಟ್ ಆದಾಗ ನಿಮ್ಗೆ ಏನಾಗುತ್ತೆ, ಆ ಒಂದು ಪೀಸ್ಫುಲ್ ಮೈಂಡ್ ಅನ್ನ ನೀವು ನಿಮ್ಮಲ್ಲಿ ಕಾಣ್ತೀರಾ ಅನ್ನುವಂಥದ್ದು. ಓಕೆ, ಹಾಗಾಗಿ ನೇಚರ್ಗೆ ತುಂಬಾ ಕನೆಕ್ಟ್ ಇರುವಂತದ್ದು. ಮೇ ಬಿ ಎಲ್ಲಾದ್ರೂ ನೀವು ಅಬ್ಸರ್ವ್ ಮಾಡಿ, ಏನಂತಂದ್ರೆ ನೀವೆಲ್ಲಾದ್ರೂ ಟ್ರಿಪ್ಪಿಗೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ನೇಚರ್ ಜೊತೆಗೆ ನೀವು ಕನೆಕ್ಟ್ ಆಗುವಂತದ್ದು, ಅಥವಾ ಯಾವ್ದಾದ್ರು ನೀರಿರುವಂತ ಪ್ಲೇಸ್ ಅಲ್ಲಿ ನೀವೇನಾದ್ರೂ ಹೋಗ್ತಾ ಇದ್ದೀರಾ, ಅಲ್ಲಿ ನಿಮ್ಗೆ ತುಂಬಾ ಪೀಸ್ಫುಲ್ ಆಗಿರುವಂತ ಎನ್ವೈರ್ಮೆಂಟ್ ಅನ್ನ ನೀವು ನೋಡುವಂತದ್ದು. ಹಾಗಾಗಿ ಯಾವುದೇ ವಿಷಯ ಮುಂಚೆ ನೀವು ಯಾವ್ದು ಅತಿರೇಕಕ್ಕೆ ತಗೊಂಡ್ ಹೋಗ್ತಾ ಇದ್ರಿ, ಈಗ ಬರುವಂತ ತಿಂಗಳಲ್ಲಿ ನೀವ್ ಏನ್ ಮಾಡ್ತಾ ಇದ್ದೀರಾ, ಅಲ್ಲಿ ಪೀಸ್ ಅನ್ನ ತಗೊಂಡ್ ಬರ್ತಾ ಇದ್ದೀರಾ. ಓಕೆ, ಆಗತ್ತೆ. ನಿಮ್ಮಲ್ಲಿ ನೀವು ಬ್ಯಾಲೆನ್ಸ್ ಅನ್ನ ತಗೊಂಡ್ ಬರ್ತಾ ಇದ್ದೀರಾ. ಮುಂಚೆ ಇರೋ ಹಾಗೆ ನಿಮ್ಮಲ್ಲಿ ಕಷ್ಟ ಪಡುವಂತದ್ದು ಅಥವಾ ತುಂಬಾ ಅದಕ್ಕೆ ನೀವು
ನೆಗೆಟಿವ್ ಆಗಿ ಥಿಂಕ್ ಮಾಡುವಂತದ್ದು, ಈ ಭಾವನೆಯಿಂದ ನೀವು ಹೊರಗಡೆ ಬರ್ತಾ ಇದ್ದೀರಾ. ಓಕೆ, ಮತ್ತೆ ನಿಮ್ಮ ಅಂತಃಪ್ರಜ್ಞೆ ಇಲ್ಲಿ ಜಾಗೃತ ಆಗ್ತಾ ಇದೆ. ನಿಮ್ಮ ಥರ್ಡ್ ಐ ಚಕ್ರ ಆಕ್ಟಿವೇಶನ್ ಇಟ್ ಮೀನ್ಸ್ ವಾಟ್, ನಿಮ್ಮ ಒಂದು ಅಂತಃಪ್ರಜ್ಞೆ ನಿಮ್ಗೆ ಕ್ಲಾರಿಟಿ ಬರುತ್ತೆ ಬರುವಂತ ದಿನಗಳಲ್ಲಿ ನೀವು ಏನ್ ವರ್ಕ್ ಮಾಡ್ತಾ ಇದ್ದೀರಾ, ಯಾವ್ದು ವರ್ಕ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನುವಂತ ಕ್ಲಾರಿಟಿಯನ್ನ ನಿಮ್ಗೆ ಏನಾಗುತ್ತೆ ಇಲ್ಲಿ ಸಿಗುತ್ತೆ ಅನ್ನುವಂಥದ್ದು. ಓಕೆ, ಸೊ ರೈಸಿಂಗ್ ಸನ್ ಬರ್ತಾ ಇದೆ. ರೈಸಿಂಗ್ ಸನ್ ಅಂತಂದ್ರೆ ನಿಮ್ಮಲ್ಲಿ ಚೇಂಜಸ್ ಇದು ಏನಾಗ್ತಾ ಇದೆ ಅಲ್ವಾ, ಇದು ಒಂದು ಆಧ್ಯಾತ್ಮಿಕದ ಕಡೆ ನಿಮ್ಮ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಈ ಒಂದು ಚೇಂಜಸ್ ಅನ್ನ ನಿಮ್ಮಲ್ಲಿ ನೀವು ತಗೊಂಡ್ ಬರ್ಲಿಕ್ಕೆ ಹೋಗ್ತಾ ಇದ್ದೀರಾ ಬರುವಂತ ದಿನಗಳಲ್ಲಿ. ಓಕೆ, ತುಂಬಾ ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ನಿಮ್ಮ ರಿಲೇಶನ್ಶಿಪ್ ಆಸ್ಪೆಕ್ಟ್ ಇರ್ಬೋದು, ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು, ಕರಿಯರ್ ಇರ್ಬೋದು, ಎಲ್ಲದ್ರಲ್ಲಿನೂ ಒಂದು ಬ್ಯಾಲೆನ್ಸ್ ನನಗೆ ಕಾಣ್ತಾ ಇದೆ. ಯಾವುದೇ ರೀತಿ ಕನ್ಫ್ಯೂಷನ್ ಇರೋದಿಲ್ಲ ಅನ್ನುವಂಥದ್ದು. ಇನ್ನು ನಾನು ನೋಡ್ಬೇಕು ಅಂತಂದ್ರೆ ಯಾವ್ದನ್ನ ನೀವು ತುಂಬಾ ನಿಮ್ಮ ಮನಸ್ಸಿನ ಜೊತೆಗೆ ಹಿಡಿತಾ ಇದ್ರಿ. ಓಕೆ, ಸೊ ನಿಮ್ಗೆ ಅನಿಸ್ತಾ ಇತ್ತು ಲೈಕ್ ಇದು ನಾನಿಲ್ಲ ಅಂದ್ರೆ ಆಗೋದಿಲ್ಲೋ ಏನೋ ಅನ್ನೋ ಅಂತದ್ದು. ಮತ್ತೆ ತುಂಬಾ ಮನ್ಸಿಗೆ ಹಚ್ಕೊಳ್ಳೋ ಏನಾದ್ರೂ ಸಣ್ಣ ಪುಟ್ಟದ್ದಾದ್ರೂ ಕೂಡ ಮನ್ಸಿಗೆ ಹಚ್ಕೊಳ್ಳೋ ಅಂತದ್ದು, ಯಾವ್ದಾದ್ರು ಮಾತು, ಯಾರಾದ್ರೂ ಏನಾದ್ರೂ ಅಂದಿದ್ರೆ ಆ ಮಾತು, ಈ ರೀತಿ ಮಾತುಗಳನ್ನ ಯಾವ್ದು ನೀವು ಮನ್ಸಿನ ಮೇಲೆ ತಗೊಳ್ತಾ ಇದ್ರಿ, ಇವಾಗ ನಿಮ್ಮಲ್ಲಿ ಏನ್ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅಂತ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ತಾ ಇದ್ದೀರಾ ನೀವು. ಮತ್ತೆ ನಿಮ್ಮಲ್ಲಿ ಒಂದು ಸ್ಟೆಬಿಲಿಟಿ ಬರ್ತಾ ಇದೆ. ಓಕೆ, ಸೆಲ್ಫ್ ಕಂಟ್ರೋಲ್ ಬರ್ತಾ ಇದೆ, ಸ್ಟೆಬಿಲಿಟಿ ಬರ್ತಾ ಇದೆ. ನೀವು ಅನ್ಕೊಳ್ತೀರಾ, ಲಿಟ್ರಲಿ ಏನ್ ಅನ್ಕೊಳ್ತೀರಾ ಅಂತಂದ್ರೆ ಯಾವ್ದನ್ನು ಯಾವ್ದು ನಮ್ಮ ಕೈಯಲ್ಲಿಲ್ಲ ಅದನ್ನ ನಾವು ಬಿಟ್ಬಿಡ್ಬೇಕು, ಈ ರೀತಿ ನಿಮ್ಮ ಒಂದು ಫೀಲಿಂಗ್ಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ಬರುವಂತ ದಿನಗಳಲ್ಲಿ. ಸೊ ಮುಂಚೆ ಏನಾಗ್ತಾ ಇತ್ತು, ಓಕೆ ಇದನ್ನ ನಾನು ಕಂಟ್ರೋಲ್ ಮಾಡ್ಬೇಕು, ಅದನ್ನ ನಾನು ಕಂಟ್ರೋಲ್ ಮಾಡ್ಬೇಕು, ಅದನ್ನು ಮಾಡ್ಬೇಕು ಅನ್ನುವಂತ ಮೈಂಡ್ ಸೆಟ್ ಬರ್ತಾ ಇತ್ತು ನಿಮ್ಗೆ. ಲೈಕ್ ರಿಲೇಶನ್ಶಿಪ್ ಅಲ್ಲಿ ಬೇರೆದವ್ರಿಗೆ ಕಂಟ್ರೋಲ್ ಮಾಡುವಂತದ್ದು, ಎಲ್ಲಾನು ನನ್ನ ಕೇಳಿನೇ ಮಾಡ್ಬೇಕನ್ನುವಂಥದ್ದು. ಬಿಕಾಸ್ ನಂಬರ್ 4 ರಿಪ್ರೆಸೆಂಟ್ಸ್ ನಿಮ್ಮ ಒಂದು ಪೊಸೆಸಿವ್ನೆಸ್ ಇರ್ಬೋದು, ನಿಮ್ಗೆ ಇರುವಂತ ಒಂದು ಈಗೋ ಇರ್ಬೋದು. ಸೊ ಇಲ್ಲಿ ಅದನ್ನೆಲ್ಲ ಬಿಟ್ಟು ಹೊರಗಡೆ ಬರ್ತಾ ಇದ್ದೀರಾ ನೀವು. ನಿಮ್ಮನ್ನ ನೀವು ಒಪ್ಕೊಳ್ತಾ ಇದ್ದೀರಾ. ಇನ್ನೊಂದು ವೇಯಲ್ಲಿ ಹೇಳ್ಬೇಕು ಅಂತಂದ್ರೆ ನೀವು ಏನಿದ್ದೀರಾ ಆಕ್ಚುಲ್ ಆಗಿ ನಿಮ್ಮನ್ನ ನೀವು ಒಪ್ಕೊಳ್ತಾ ಇದ್ದೀರಾ. ನಿಮ್ಮ ಕರಿಯರ್ ಇರ್ಬೋದು, ಜಾಬ್ ಇರ್ಬೋದು. ಇದು ಡೀಟೇಲ್ ರೀಡಿಂಗು ವೀಕ್ಲಿಯಲ್ಲಿ ನಾನು ಮತ್ತೆ ನಿಮ್ಗೆ ಹೇಳ್ತೀನಿ. ಓಕೆ, ಮತ್ತೆ ಇನ್ನೊಂದು ವಿಡಿಯೋ ಬರುತ್ತೆ. ಬಟ್ ಓವರ್ ಆಲ್ ಮಂತಿಗೆ ಇವಾಗ ನಾನು ನೋಡ್ತಾ ಇರುವಂತದ್ದು. ಸೊ ಆರ್ಥಿಕ ಪರಿಸ್ಥಿತಿಯಲ್ಲಿ ನಿಮ್ಗೆ ತುಂಬಾ ಇದನ್ ಮಾಡ್ತಾ ಇದ್ರಿ, ಏನಂತಂದ್ರೆ ಖರ್ಚು ಮಾಡದೆ ಇರುವಂತದ್ದು. ಎದಕ್ ಖರ್ಚು ಮಾಡ್ಬೇಕು, ಯಾಕೆ ದುಡ್ಡನ್ನ ವೇಸ್ಟ್ ಮಾಡ್ಬೇಕು ಖರ್ಚು ಮಾಡೋದಕ್ಕೆ. ನಿಮ್ ಮೇಲೆ ಇವಾಗ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ನನ್ ಮೇಲೆ ಯಾಕಂದ್ರೆ ನಿಮ್ಮನ್ನ ನೀವು ಪ್ರಯಾರಿಟಿ ಕೊಡ್ತೀರಾ. ಈಗ ಬರುವಂತ ದಿನಗಳಲ್ಲಿ ನಿಮ್ಗೆ ನೀವು ಪ್ರಯಾರಿಟಿ ಕೊಡ್ತೀರಾ. ನಿಮ್ ಮೇಲೆ ನೀವು ಏನಾದ್ರೂ ಸಮಯ ಎಲ್ಲಾದ್ರೂ ಒಂದು ಡ್ರೆಸ್ ತಗೊಳ್ಳುವಂತದ್ದು, ಅಥವಾ ಶೂ ತಗೊಳ್ಳುವಂತದ್ದು, ಸ್ಲಿಪರ್ಸ್ ತಗೊಳ್ಳುವಂತದ್ದು, ಈ ರೀತಿ ಅಂದ್ರೆ ಯಾವಾಗ ನಿಮ್ಮನ್ನ ನೀವು ಪ್ರೀತಿಸ್ಲಿಕ್ಕೆ ಶುರು ಮಾಡ್ತೀರಾ ನಿಮ್ಗೆ ಗೊತ್ತಾಗತ್ತೆ ನೀವ್ ಎಷ್ಟು ಕಳ್ಕೊಳ್ತಾ ಇದ್ದೀರಾ ಅಂತ ಹೇಳಿ. ಸೊ ಆ ಒಂದು ಭಾವನೆಯಿಂದ ಇವಾಗ ನೀವು ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥದ್ದು. ಎಕ್ಸಲೆಂಟ್, ತುಂಬಾ ಎನರ್ಜೆಟಿಕ್ ಆಗಿರುವಂತ ಎನರ್ಜಿ ಅಂತ ಹೇಳ್ಬೋದು. ಓಕೆ, ಇನ್ನು ಏನ್ ಬರ್ಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣ. ಸೂಕ್ಷ್ಮಾತಿ ಸೂಕ್ಷ್ಮತೆಗಳನ್ನ ಗಮನಿಸ್ಲಿಕ್ಕೆ ಹೋಗ್ತಾ ಇದ್ದೀರಾ. ಲೈಕ್ ಮುಂಚೆ ನಿಮ್ಗೆ ಅನಿಸ್ತಾ ಇತ್ತು ಏನಂತಂದ್ರೆ ಇದು ಕೆಲವೊಂದ್ ಸಾರಿ ನೀವೇನು ಇಗ್ನೋರ್ ಮಾಡ್ತಾ ಇದ್ರಿ, ಥಿಂಗ್ಸ್ ಅನ್ನ ಇಗ್ನೋರ್ ಮಾಡ್ತಾ ಇದ್ರಿ. ಲೈಕ್ ನಿಮ್ಮ ಕರಿಯರ್ ಇರ್ಬೋದು, ಅಥವಾ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು. ಇದಕ್ಕಿಂತ ಮುಂಚೆ ನೀವು ಥಿಂಗ್ಸ್ ಅನ್ನ ಇಗ್ನೋರ್ ಮಾಡ್ತಾ ಇದ್ರಿ. ಬಟ್ ಇವಾಗ ನೀವ್ ಏನ್ ಮಾಡ್ತೀರಾ, ಅದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಏನಿರ್ಬೋದು, ಇದು ಹೀಗೂ ಇದೆಯಾ ಅನ್ನುವಂಥದ್ದು. ಲೈಕ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ನಿಮ್ಮ ಕರಿಯರ್ ಜಾಬ್ ಇರ್ಬೋದು. ಏನಾದ್ರೂ ನೀವು ಇನಿಷಿಯೇಟಿವ್ ತಗೋಬೇಕು ತುಂಬಾ ದಿನಗಳಿಂದ ಹೆಲ್ತ್ ಅಲ್ಲಿ ಅಂತ ಹೇಳಿದ್ರೆ, ಇವಾಗ ಅದು ಹೆಲ್ತ್ ಸೆಕ್ಟರ್ ಅಲ್ಲಿನೂ ಕೂಡ ನೀವೇನಾದ್ರೂ ಒಂದು ಡಿಸೈಡ್ ಮಾಡೋದು, ಇದನ್ನ ನಾನು ಮಾಡ್ಲೇಬೇಕು, ಇದಿಲ್ಲ ಅಂದ್ರೆ ಹೀಗಾಗತ್ತೆ. ಸೊ ಮುಂಚೆ ಏನ್ ಮಾಡ್ತಾ ಇದ್ರಿ, ನೋಡ್ತಾ ಇದ್ರಿ, ಡಿಸೈಡ್ ಮಾಡ್ತಾ ಇದ್ರಿ, ಬಟ್ ಅದನ್ನ ಇಂಪ್ಲಿಮೆಂಟೇಶನ್ ಮಾಡ್ತಾ ಇದ್ದಿಲ್ಲ. ಓಕೆ, ಇವಾಗ ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ, ನಿಮ್ಮ ವಿಚಾರಗಳು ಏನು ಮುಂಚೆ ಬರ್ತಾ ಇತ್ತು ಅದನ್ನ ಇಂಪ್ಲಿಮೆಂಟೇಶನ್ ಮಾಡೋದಕ್ಕೆ ಇವಾಗ ನೀವು ನೆಕ್ಸ್ಟ್ ಸ್ಟೆಪ್ ಅನ್ನ ತಗೊಳ್ತೀರಾ. ಬರುವಂತ ದಿನಗಳಲ್ಲಿ ತುಂಬಾ ಡೀಪ್ ಆಗಿ ವಿಚಾರ ಮಾಡ್ತೀರಾ. ಓಕೆ, ಒನ್ ವೇ ಅಲ್ಲಿ ಮಾತ್ರ ನೀವು ವಿಚಾರ ಮಾಡೋದಿಲ್ಲ, ಯಾವುದೇ ಇರಬಹುದು. ಕರಿಯರ್ ಅಲ್ಲಿ ಏನಾದ್ರೂ ಆ ರೀತಿ ಬರ್ತಾ ಇದೆಯಾ, ಅದನ್ನ ನೀವು ತುಂಬಾ ಡೀಪ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತೀರಾ. ನಾನು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಮಾಡಿದ್ರೆ ನನ್ಗೆ ಯಾವ ರೀತಿ ಪ್ರಾಫಿಟ್ ಆಗತ್ತೆ, ಅದರಿಂದ ನನ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ, ಅಥವಾ ಯಾವ ರೀತಿ ನೀವು ಪಾರ್ಟ್ನರ್ಶಿಪ್ ಮೇಲೆ ಮಾಡ್ಬೇಕಾ, ಇಂಡಿವಿಜುವಲ್ ಆಗಿ ಮಾಡ್ಬೇಕಾ, ಈ ರೀತಿ ಎಲ್ಲ ತುಂಬಾ ಡೀಪ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತೀರಾ. ಮತ್ತೆ ಯಾವ್ದು ಮಾಡಿದ್ರೆ ನಿಮ್ಗೆ ಒಳ್ಳೇದಿರುತ್ತೆ. ಕೆಲವೊಂದಿಷ್ಟು ಥಿಂಗ್ಸ್ ಅನ್ನ ನೀವು ತುಂಬಾ
ಏನಂತಂದ್ರೆ ಕುತೂಹಲದಿಂದ ನೋಡ್ತೀರಾ. ಓ ಹೀಗೂ ಇರ್ಬಹುದಾ, ಮುಂಚೆ ಆ ಒಂದು ಪ್ಯಾಟರ್ನ್ ಇದ್ದಿದ್ದಿಲ್ಲ ನಿಮ್ಮಲ್ಲಿ, ಕ್ಯೂರಿಯಾಸಿಟಿ. ಓಕೆ, ಈಗ ಆ ಒಂದು ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಬೆಳಿಲಿಕ್ಕೆ ಹೋಗ್ತಾ ಇದೆ. ಹಾಗಾಗಿ ತುಂಬಾ ಡೀಪ್ ಲೆವೆಲ್ ಅಲ್ಲಿ ಥಿಂಕ್ ಮಾಡ್ತೀರಾ. ಏನೋ ಒಂದು ನಿರ್ಧಾರ ತಗೋಬೇಕಾದ್ರೂ ಕೂಡ ತುಂಬಾ ವಿಚಾರ ಮಾಡ್ತೀರಾ, ಪ್ರತಿಯೊಂದನ್ನು ವಿಚಾರ ಮಾಡ್ತೀರಾ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಓಕೆ, ಇಲ್ಲಿ ಇನ್ನೂ ಒಂದು ನಾನು ನೋಡ್ಬೇಕಂತಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ಡೆಸರ್ಟ್ ಕಾಣ್ತಾ ಇದೆ ನಿಮ್ಗೆ. ಓಕೆ, ಡೆಸರ್ಟ್ ಇವಾಗ ನಿಮ್ಗೆ ಕಾಣ್ತಾ ಇರೋದು ಡೆಸರ್ಟ್. ಲೈಕ್ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಥಿಂಗ್ಸ್ ಯಾವ ರೀತಿ ಕಾಣ್ಬಹುದು ಅಂತಂದ್ರೆ, ಏನಪ್ಪಾ ನಾನು ನೀವು ನೋಡುವಂತ ಪ್ಯಾಟರ್ನ್ ನಾನು ಹೇಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಆ, ಇಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಈ ಸೆಕ್ಟರ್ ಅಲ್ಲಿ ನಾನು ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಜಾಬ್ ಕರಿಯರ್ ಅಲ್ಲಿ, ಅದೇ ಜಾಬ್ ಅನ್ನ ನಾನು ತಗೊಂಡ್ರೆ ಮುಂದೆ ಏನಾದ್ರೂ ಡೆವಲಪ್ಮೆಂಟ್ ಆಗುತ್ತಾ, ಈ ರೀತಿ ಕೆಲವೊಂದಿಷ್ಟು ಥಿಂಗ್ಸ್ ಅನ್ನ ನೀವೇನ್ ಡೀಪ್ ಲೆವೆಲ್ ಅಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ, ಅದು ನಿಮ್ಗೆ ಲೈಫ್ ಅಲ್ಲಿ ಕ್ಲಾರಿಟಿ ಕೊಡುತ್ತೆ. ಮೇ ಬಿ ಇದಕ್ಕಿಂತ ಮುಂಚೆ ನೀವು ಏನ್ ಮಾಡ್ತಾ ಇದ್ರಿ, ಯಾವುದೋ ಒಂದು ಡಿಸಿಷನ್ ಮಾಡ್ಬೇಕಾ, ತಟ್ ಅಂತ ಹೇಳಿ ಡಿಸಿಷನ್ ಮಾಡ್ಬಿಡೋದು, ಅದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇರದೇ ಇರುವಂತದ್ದು, ಈ ರೀತಿ ಎಲ್ಲ ಆಗ್ತಾ ಇತ್ತು. ಬಟ್ ಇವಾಗ ನೀವೇನ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಹೋಲ್ಡ್ ಮಾಡ್ತಾ ಇದ್ದೀರಾ. ಓಕೆ, ನೋಡೋಣ, ಇದನ್ನ ಈ ರೀತಿಯಾಗಿ ಮಾಡೋಣ ಅನ್ನುವಂಥದ್ದನ್ನ ನೀವು ನಿಮ್ಮಷ್ಟಕ್ಕೆ ನೀವೇ ವಿಚಾರ ಮಾಡ್ತಾ ಇದ್ದೀರಾ. ಸೊ ಅಲ್ಲಿಂದ ನೀವೇನ್ ಮಾಡ್ತಾ ಇದ್ದೀರಾ, ಥಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ. ಓಕೆ, ಇನ್ನು ದ ಎಂಪ್ರರ್ ಕಾರ್ಡ್ ಕೂಡ ಬರ್ತಾ ಇದೆ. ಎಂಪ್ರರ್ ಕಾರ್ಡ್ ರಿಪ್ರೆಸೆಂಟ್ ಮಾಡುವಂತದ್ದು ಒಂದು ಅಥಾರಿಟಿ ಪೊಸಿಷನ್ ಅನ್ನ. ಸೊ ಇಲ್ಲಿ ಇಷ್ಟೆಲ್ಲ ನಿಮ್ಮಲ್ಲಿ ಪಾಸಿಟಿವಿಟಿ ಬಂದಾಗ ಅಫ್ಕೋರ್ಸ್ ನಿಮ್ಮಲ್ಲಿ ಒಂದು ಅಥಾರಿಟಿ ಬರ್ತಾ ಇದೆ, ನಿಮ್ಮಲ್ಲಿ ಒಂದು ಪಾಸಿಟಿವ್ನೆಸ್ ಬರ್ತಾ ಇದೆ. ಆ, ಅದು ಅಲ್ಲದೆ ಇದು ಒಂದು ಮೇಜರ್ ಆರ್ಕಾನ್, ಯಾಕಂದ್ರೆ 2 ಮೇಜರ್ ಕಾರ್ಡ್ಸ್ ಬಂದಿದೆ ನನಗೆ. ಓಕೆ, ಸೊ ಕೆಲವೊಂದಿಷ್ಟು ನಾವು ಇದನ್ನ ಕನೆಕ್ಟ್ ಮಾಡೋದು ಪಾಸ್ಟ್ ಲೈಫ್ ಇಂದ ಆಗಿರುವಂತ ಕೆಲವೊಂದಿಷ್ಟು ಥಿಂಗ್ಸ್ ಅನ್ನ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಗೇನ್ ಇಲ್ಲಿ ನಂಬರ್ 4 ಬರ್ತಾ ಇದೆ ನೋಡಿ, ಇಲ್ಲಿನೂ ನಂಬರ್ 4 ಇದೆ, ಇಲ್ಲಿನೂ ನಂಬರ್ 4 ಇದೆ. ಮತ್ತೆ ಇಲ್ಲಿನೂ 4 ಬಂದಿದೆ. ಫಸ್ಟ್ ಎನರ್ಜಿನೇ ನಂಬರ್ 4 ಬಂದಿದೆ ಅಲ್ವಾ. ನಿಮ್ಗೆ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ನಾನು ಅನ್ಕೊಳ್ತೀನಿ, ಇದು ಅನ್ಫಾರ್ಚುನೇಟ್ಲಿ ಅಂತ ಅನ್ಕೊಳ್ಳಿ, ಅಥವಾ ಹೇಗೋ ನಂಬರ್ 4 ಡೇಟ್ ನಿಮ್ಗೆ ಒಂದು ಶ್ರೇಯಸ್ಕರ ಅಂತ ಇರ್ಬೋದು. ಇದು ನಮ್ಗೆ ನಾವು ಈ ರೀತಿನೂ ನೋಡ್ತೀವಿ. ಮತ್ತೆ ನಿಮ್ಗೆ ಒಂದು ಅಥಾರಿಟಿ ಬರ್ತಾ ಇದೆ ಅಂತ ನಾನು ಹೇಳಿದೆ. ಓಕೆ, ನಿಮಗಾಗಿ ಲೈಕ್ ನಿಮ್ಮ ಒಂದು ಕರಿಯರ್ ಜಾಬ್ ಅಲ್ಲಿ ನಿಮ್ಗೆ ಏನಾದ್ರೂ ಇನ್ಕ್ರಿಮೆಂಟ್ ಬರ್ತಾ ಇರುವಂತದ್ದು, ಇದು ನಿಮ್ಗೆ ಹಾಗೆ ಬರೋದಿಲ್ಲ. ನೀವು ಎಫರ್ಟ್ ಹಾಕ್ತಾ ಇದ್ದೀರಾ ನಿಮ್ಮ ಕರಿಯರ್ ಜಾಬ್ ಅಲ್ಲಿ, ನೀವು ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ. ಬಿಸ್ನೆಸ್ ಅಲ್ಲಿ ನಿಮ್ಗೆ ಒಂದು ಪೊಸಿಷನ್ ಸಿಗ್ತಾ ಇದೆ ಅಂತಂದ್ರೆ ಅದು ಹಾಗೆ ಬರ್ತಾ ಇಲ್ಲ, ನೀವು ಅದನ್ನ ಗಳಿಸಿದೀರಾ. ಓಕೆ, ಎಂಪ್ರರ್ ಅಂದ್ರೆ ಏನು, ಎಂಪ್ರರ್ ಲೆವೆಲ್ಗೆ ನೀವು ಹೋಗ್ಬೇಕು ಅಂತಂದ್ರೆ, ಸೊ ಎಷ್ಟೋ ಬ್ಯಾಟಲ್ಸ್ ಅನ್ನ ನೀವು ಮೊದಲು ಲೀಡ್ ಮಾಡಿರ್ಬೇಕು, ಯುದ್ಧಗಳನ್ನ ಮಾಡಿರ್ಬೇಕು. ಅದಾದ ನಂತರ ನಿಮ್ಗೆ ಪೊಸಿಷನ್ ಸಿಗತ್ತೆ. ಹಾಗೆ ಇದಕ್ಕಿಂತ ಮುಂಚೆ ನೀವೇನ್ ಕಷ್ಟಪಟ್ಟಿದ್ದೀರಾ, ಆ ಕಷ್ಟಪಟ್ಟು ತಗೊಂಡಿರುವಂತ ಒಂದು ಪೊಸಿಷನ್ ಅಂತ ಹೇಳ್ಬೋದು. ನಿಮ್ಮಲ್ಲಿ ಒಂದು ಡಿಸಿಪ್ಲಿನ್ ಬರ್ತಾ ಇದೆ, ಸ್ಟೆಬಿಲಿಟಿ ಬರ್ತಾ ಇದೆ, ಕೆಲವೊಂದಿಷ್ಟು ಲಾಜಿಕ್ ಆಗಿ ಥಿಂಕ್ ಮಾಡುವಂತ ಕೆಪಾಸಿಟಿ ನಿಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇದೆ, ಒಂದು ಪ್ರೊಟೆಕ್ಷನ್ ಇರುವಂತದ್ದು, ಸೆಕ್ಯೂರಿಟಿ ಬರ್ತಾ ಇದೆ. ಯಾವ ರೀತಿಯಾಗಿ ನೀವು ನಿಮ್ಮನ್ನ ಸುರಕ್ಷಿತ ಮಾಡ್ಕೋಬೇಕು, ನಿಮ್ಮ ಕುಟುಂಬ ಸುರಕ್ಷಿತ ಮಾಡ್ಕೋಬೇಕು, ಲೈಕ್ ನಿಮ್ಮಲ್ಲಿ ಒಂದು ಇನ್ಕ್ರಿಮೆಂಟ್ ಆಗ್ತಾ ಇದೆ, ನಿಮ್ಮ ಮನಿ ಏನಾದ್ರೂ ಹೆಚ್ಚಿಗೆ ಆಗ್ತಾ ಇದೆ, ದುಡ್ಡು ಹೆಚ್ಚಿಗೆ ಆಗ್ತಾ ಇದೆ ಅಂತಂದಾಗ ಅದನ್ನ ಯಾವ ರೀತಿಯಾಗಿ ನಿಮ್ಮ ಫ್ಯಾಮಿಲಿಯನ್ನ ಸೆಕ್ಯೂರ್ ಮಾಡ್ಬೇಕು, ದುಡ್ಡಿಂದ ನಿಮ್ಮ ಫ್ಯಾಮಿಲಿಯನ್ನ ಸೆಕ್ಯೂರ್ ಮಾಡೋದು, ಇನ್ಶೂರೆನ್ಸ್ ಮಾಡೋದಿರ್ಬೋದು, ಎಲ್ಲಾದ್ರೂ ವಿಚಾರ ಮಾಡ್ತೀರಾ, ತುಂಬಾ ವಿಚಾರ ಮಾಡ್ತೀರಾ. ಯಾಕಂದ್ರೆ ಇದು ಫ್ಯಾಮಿಲಿ ನಂಬರ್ ಅಂತ ಹೇಳ್ಬಹುದು, ಫ್ಯಾಮಿಲಿಗೆ ರೀಪ್ರೆಸೆಂಟ್ ಮಾಡುವಂತ ಒಂದು ಕಾರ್ಡ್ ಅಂತ ಹೇಳ್ಬಹುದು. ಇಲ್ಲಿ ಕೆಲವೊಂದಿಷ್ಟು ನಾನು ನೋಡ್ತಾ ಇರುವಂತದ್ದು, ನಿಮ್ಮಲ್ಲಿ ಇರುವಂತ ಒಂದು ಬರುವಂತ ದಿನಗಳಲ್ಲಿ ಅಫ್ಕೋರ್ಸ್ ನಿಮ್ಗೆ ಆ ಒಂದು ಧೈರ್ಯ ಇರುವಂತದ್ದು, ಶಕ್ತಿ ಇರುವಂತದ್ದು, ಅದು ಎಲ್ಲ ನಿಮ್ಗೆ ಯೂನಿವರ್ಸ್ ಕೊಡ್ಲಿಕ್ಕೆ ಹೋಗ್ತಾ ಇದೆ. ಆ ರೀತಿ ಮೈಂಡ್ ಸೆಟ್ ಕೂಡ ನೀವು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ಓಕೆ, ಸ್ಟೆಬಿಲಿಟಿನೂ ಬರ್ತಾ ಇದೆ, ನಿಮ್ಗೆ ಅಥಾರಿಟಿ ಬರ್ತಾ ಇದೆ, ಕರಿಯರ್ ಜಾಬ್ ಅಲ್ಲಿ ಸ್ಟೆಬಿಲಿಟಿ ಮೇನ್ ಆಗಿ, ಮತ್ತೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸ್ಟೆಬಿಲಿಟಿ ಬರ್ತಾ ಇದೆ, ಪರ್ಸನಲ್ ಲೈಫ್ ಅಲ್ಲಿ ನೀವೇನ್ ಅನ್ಕೊಳ್ತಾ ಇದ್ದೀರಾ ಅಲ್ಲಿ ನೀವು ಸಕ್ಸಸ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ, ನೀವೇನ್ ಕನಸು ಕಾಣ್ತಾ ಇದ್ರಿ ಅದು ಇವಾಗ ಕಮಿಂಗ್ ಡೇಸ್ ಅಲ್ಲಿ ಒಂದು ನನಸಾಗುವಂತ ಒಂದು ಸಮಯ ಅಂತ ಹೇಳ್ಬಹುದು. ಅದಕ್ಕೆ ನೀವೇನ್ ಮಾಡ್ಬೇಕು, ಅಗೇನ್ ಕೆಲವೊಂದಿಷ್ಟು ಬುನಾದಿಯನ್ನ ತುಂಬಾ ಸ್ಟ್ರಾಂಗ್ ಮಾಡ್ಕೋಬೇಕಾಗತ್ತೆ. ಬುನಾದಿ ಹಾಕೋದು, ಇದು ಎಲ್ಲಾನು ನೀವು ಮಾಡ್ತಾ ಇದ್ದೀರಾ, ಅದಕ್ಕಾಗಿನೇ ಈ ಪೊಸಿಷನ್ ನಿಮ್ಗೆ ಬರ್ತಾ ಇರುವಂತದ್ದು. ಓಕೆ, ನೋಡೋಣ ಇನ್ನು ನಿಮ್ಗಾಗಿ ಏನ್ ಬರ್ತಾ ಇದೆ ಅನ್ನುವಂಥದ್ದನ್ನ.
ನಿಮ್ಮ ಹೆಲ್ತ್ ಸೆಕ್ಟರ್ ಅಲ್ಲಿ ಏನ್ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಹೆಲ್ತ್ ಅಲ್ಲಿ ಏನ್ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ, ಇಷ್ಟೆಲ್ಲಾನು ಚೇಂಜಸ್ ನಿಮ್ಗೆ ಹೇಳ್ತಾ ಇದೆ ಯೂನಿವರ್ಸ್. ಓಕೆ, ಹೆಲ್ತ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗ್ತಾ ಇದೆಯಾ? ಓಕೆ, ಇದೆಲ್ಲದ್ರ ನಡುವೆ ನಿಮ್ಗೆ ಹೆಲ್ತ್ ಅಲ್ಲಿ ಅಂತಂದ್ರೆ ಸ್ವಲ್ಪ ಏನಂತಂದ್ರೆ ಎಮೋಷನಲಿ ಎಮೋಷನಲಿ ಎಲ್ಲೋ ಒಂದ್ ಕಡೆ ನಿಮ್ಗೆ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಆಗುವಂಥದ್ದು. ಸ್ವಲ್ಪ ಅಂತಂದ್ರೆ ಬರುವಂತ ಫಸ್ಟ್ ವೀಕ್ ಅಲ್ಲಿ ನಿಮ್ಮಲ್ಲೇನೆ ನಿಮ್ಗೆ ಸ್ವಲ್ಪ ಗೊಂದಲ ಇರುತ್ತೆ. ಬರುವಂತ ದಿನಗಳಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಕಮಿಟ್ಮೆಂಟ್ ನಿಮ್ದು ಏನಿರುತ್ತೆ ಕಮಿಟ್ಮೆಂಟ್ಸ್ ಎಲ್ಲ, ಅದನ್ನ ಪೂರ್ತಿ ಮಾಡೋದಕ್ಕೆ ಸ್ವಲ್ಪ ಒದ್ದಾಡ್ತಾ ಇರ್ತೀರಾ, ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಎಫರ್ಟ್ ಹಾಕ್ತೀರಾ ಅನ್ನೋವಂಥದ್ದು. ಸ್ವಲ್ಪ ಕನ್ಫ್ಯೂಷನ್. ಫಿಸಿಕಲಿ ಅಂತ ನಾನು ಹೇಳೋದಿಲ್ಲ, ಫಿಸಿಕಲಿ ಫಿಟ್ ಆಗಿರ್ತೀರಾ, ಬಟ್ ಸಮ್ವೇರ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಮೆಂಟಲಿ ಸ್ವಲ್ಪ ಸ್ಟ್ರೆಸ್ ಆಗುವಂತದ್ದು ನನಗೆ ಕಾಣ್ತಾ ಇದೆ ಫಸ್ಟ್ ವೀಕಲ್ಲಿ. ಸೆಕೆಂಡ್ ವೀಕಲ್ಲಿ ಅಗೇನ್ ನಾನು ನೋಡ್ತಾ ಇರುವಂತದ್ದು ದ ಡೆವಿಲ್ ಕಾರ್ಡ್. ಎಲ್ಲೋ ನಿಮ್ಮ ಥಾಟ್ ಇಷ್ಟು ಡೀಪ್ ಆಗಿ ನೀವು ಥಿಂಕ್ ಮಾಡ್ತೀರಾ. ಕೆಲವೊಂದಿಷ್ಟು ಹೆಲ್ತ್ ಸೆಕ್ಟರ್ ಅಲ್ಲಿ ನಾನು ನೋಡ್ತಾ ಇದ್ರೆ ತುಂಬಾ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಹೆಲ್ತ್ ಅಲ್ಲಿ. ಯಾಕಂತಂದ್ರೆ ಇಲ್ಲಿ ನಾನು ನೋಡ್ತಾ ಇರುವಂತದ್ದು ಸಮ್ವೇರ್ ಎಲ್ಲೋ ಒಂದ್ ಕಡೆ ಬೇಡವಾಗಿರುವನ್ನ ಕೆಲಸ ನಿಮ್ಗೆ ಗೊತ್ತಿರುತ್ತೆ ಅದು ನನಗೆ ಶ್ರೇಯಸ್ಕರ ಅಲ್ಲ ಅಂತ ಹೇಳಿ, ಆದ್ರೂ ಕೂಡ ಅದನ್ನ ನೀವು ಮಾಡ್ಲಿಕ್ಕೆ ಹೋಗ್ತೀರಾ. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಒಂದು ಹೆಲ್ತ್ ಸ್ವಲ್ಪ ಬಿಗಡಾಯಿಸುವಂತದ್ದು, ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತದ್ದು ನನ್ಗೆ ಅನಿಸ್ತಾ ಇದೆ. ನೋಡ್ಕೊಳ್ಳಿ. ಓಕೆ, ತುಂಬಾ ಕಾನ್ಶಿಯಸ್ ಆಗಿರಿ ಅಂತ ಹೇಳಿ ನಾನು ಹೇಳ್ತೀನಿ. ಇದು ನೀವಾಗ್ಲೇನೆ ನೀವು ಮಾಡ್ಕೊಳ್ಳೋವಂಥದ್ದು, ಬೇರೆ ಯಾವುದೋ ಅಂತ ರೀತಿ ಹೇಳೋದಿಲ್ಲ. ನಿಮ್ಗೆ ಗೊತ್ತಿರುತ್ತೆ, ಲೈಕ್ ಶುಗರ್ ತುಂಬಾ ತಿನ್ಬಾರ್ದು, ಅಥವಾ ಬಿ ಪಿ ಆಗ್ತಾ ಇದೆ ಅಂತಂದ್ರೆ ಸ್ವಲ್ಪ ಸಾಲ್ಟ್ ಅನ್ನ ಕಂಟ್ರೋಲ್ ಮಾಡ್ಬೇಕು. ಸಣ್ಣ ಸಣ್ಣ ಥಿಂಗ್ಸ್ ಇರುತ್ತೆ. ಓಕೆ, ನೀವು ಯಾವ ರೀತಿ ಮಾಡ್ತೀರೋ ನಿಮ್ಗೆ ಗೊತ್ತಿದ್ರು ಕೂಡ ಓಕೆ ಇದು ಒಂದ್ ಸ್ವಲ್ಪ ತಿನ್ಬಿಡೋಣ, ಏನಾಗುತ್ತೆ, ಇಷ್ಟು ತಿಂದ್ರೆ ಏನಾಗುತ್ತೆ, ಈ ರೀತಿಯಾಗಿ ಮೈಂಡ್ ಸೆಟ್ ಅನ್ನ ತಗೊಂಡ್ ಬರ್ಲಿಕ್ಕೆ ಹೋಗ್ಬೇಡಿ. ಅಲ್ಲಿಂದ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಬರುವಂತ ಥರ್ಡ್ ವೀಕಲ್ಲಿ, ಓಕೆ, ಸೊ ಥರ್ಡ್ ವೀಕಲ್ಲಿ ನಾನು ನೋಡ್ತಾ ಇರುವಂತದ್ದು ಅಷ್ಟು ಏನು ನಾನು ಅನ್ಕೊಳ್ಳೋದು ಆ ಪರಿ ಏನು ನಿಮ್ಗೆ ಪ್ರಾಬ್ಲಮ್ ಅಂತ ಆಗೋದಿಲ್ಲ. ಬಟ್ ಸ್ವಲ್ಪ ನೀವೇನ್ ಮಾಡ್ಬೇಕು, ಮ್ಯಾನೇಜ್ ಮಾಡ್ಬೇಕಾಗತ್ತೆ ಅನ್ನೋವಂಥದ್ದು ಇಲ್ಲಿ ಹೇಳ್ತಾ ಇದೆ. ಯಾಕಂದ್ರೆ ನೀವು ನಿಮ್ಗೆ ಗೊತ್ತಿದ್ದು ಕೂಡ ಅದನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ ಅಲ್ವಾ. ಸೊ ಅದೇ ಇಲ್ಲಿ ತೋರಿಸ್ತಾ ಇರುವಂತಹದ್ದು. ಏನ್ ಮಾಡ್ಬೇಕು, ತುಂಬಾ ಕಾನ್ಶಿಯಸ್ ಆಗಿರ್ಬೇಕು. ಯಾವ್ದು ನಿಮ್ಗೆ ಬೇಡ ಅದನ್ನ ಏನ್ ಮಾಡ್ಬೇಕು, ಕಾನ್ಶಿಯಸ್ ಆಗಿರ್ಬೇಕು. ಸೊ ಥರ್ಡ್ ವೀಕ್ ಬರ್ತಾ ಬರ್ತಾ ಏನಾಗುತ್ತೆ, ನಿಮ್ಮಲ್ಲಿ ಇರೋಂತ ಪ್ರಾಬ್ಲಮ್ ಏನಿದೆ ಅದು ಕ್ಲಾರಿಟಿ ಬರ್ತಾ ಇದೆ. ಫಿಟ್ನೆಸ್ ಕಡೆ ತುಂಬಾ ನೀವು ಸ್ಟ್ರಾಂಗ್ ಆಗಿ ಥಿಂಕ್ ಮಾಡ್ತೀರಾ. ರಿಕವರಿ ಆಗುತ್ತೆ. ಮೇನ್ ಆಗಿ ಏನ್ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇತ್ತು, ಥರ್ಡ್ ವೀಕಲ್ಲಿ ನಿಮ್ಗೆ ರಿಕವರಿ ಆಗ್ತಾ ಇದೆ ಅನ್ನುವಂಥದ್ದು. ರಶ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವ್ದನ್ನು ಕೂಡ. ಇಮಿಡಿಯೇಟ್ ಆಗಿ ನಾನು ಇದನ್ನ ಸಾಲ್ವ್ ಮಾಡೇ ಬಿಡ್ಬೇಕು ಅನ್ನೋಂಥ ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಹೋಗ್ಬೇಡಿ. ಸೊ ವೀಕ್ಲಿ ವೈಸ್ ನಾವು ಇದನ್ನ ಬ್ರೇಕ್ ಡೌನ್ ಮಾಡೋಣ. ಇವಾಗ ಜಸ್ಟ್ ನಾನು ನಿಮ್ಗೆ ಓವರ್ ಆಲ್ ಮಂತ್ ಹೇಳ್ತಾ ಇದ್ದೀನಿ. ವೀಕ್ಲಿ ವೈಸ್ ಏನ್ ಬರ್ತಾ ಇದೆ ನೋಡೋಣ. ಲಾಸ್ಟ್ ವೀಕಲ್ಲಿ ಬರ್ತಾ ಬರ್ತಾ ಅಂತಂದ್ರೆ ಫೋರ್ತ್ ವೀಕಲ್ಲಿ ಅಫ್ಕೋರ್ಸ್ ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿಯನ್ನ ನೋಡ್ತಾ ಇದ್ದೀನಿ. ಸೊ ರಿಕವರಿ ತುಂಬಾ ಚೆನ್ನಾಗಿ ಮಾಡ್ಕೊಳ್ತೀರಾ, ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಇರೋದಿಲ್ಲ. ಓಕೆ, ಯಾವುದೇ ರೀತಿ ಪ್ರಾಬ್ಲಮ್ ಅಂತ ಅನಿಸ್ತಾ ಇಲ್ಲ, ಹಾಗಾಗಿ ಚೆನ್ನಾಗಿದೆ. ಓಕೆ, ನೋಡೋಣ ಇನ್ನು ಏನ್ ಬರ್ತಾ ಇದೆ. ನಿಮ್ಮ ಒಂದು ಕರಿಯರ್ ಲೈಫ್ ಯಾವ ರೀತಿ ಬರ್ತಾ ಇದೆ ಫಸ್ಟ್ ವೀಕಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡೋಣ ಏನ್ ಬರ್ತಾ ಇದೆ ಅಂತ ಹೇಳಿ. ಸೊ ಮೇಷರಾಶಿಯವರ ಒಂದು ಕರಿಯರ್ ಲೈಫ್ ಬರುವಂತ ದಿನಗಳಲ್ಲಿ ಏನ್ ಬರ್ತಾ ಇದೆ, ಬರುವಂತ ತಿಂಗಳು ಫಸ್ಟ್ ವೀಕಲ್ಲಿ ಕರಿಯರ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ. ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಓಕೆ, ನಿಮ್ಗೆ ನೀವೇನು, ಓಕೆ, ಸೆಕೆಂಡ್ ಥರ್ಡ್ ವೀಕು ತಗೊಂಡ್ಬಿಡೋಣ. ಸೆಕೆಂಡ್ ವೀಕ್, ಥರ್ಡ್ ವೀಕ್ ಅಂಡ್ ಫೋರ್ತ್ ವೀಕಲ್ಲಿ ಏನ್ ಬರ್ತಾ ಇದೆ. ವಾವ್, ಕ್ಲೈಮ್ ಮಾಡಿ, ಎನರ್ಜಿ ಕ್ಲೈಮ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ದ ಮೆಜಿಷಿಯನ್ ಕಾರ್ಡ್ ಬರ್ತಾ ಇದೆ. ಓಕೆ, ಸಿ ಏಸ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಎಮೋಷ್ನಲಿ ಯಾವ್ದಾದ್ರು ಒಂದು ನಿರ್ಧಾರ ತಗೊಳ್ತಾ ಇದ್ದೀರಾ ನಿಮ್ಮ ಒಂದು ಕರಿಯರ್ ಅಲ್ಲಿ, ಅದು ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಫಸ್ಟ್ ವೀಕಲ್ಲಿ ನೀವು ಏನು ನಿರ್ಧಾರ ಮಾಡ್ತೀರಾ, ಲೈಕ್ ಏನಾದ್ರೂ ಇರ್ಬೋದು, ಯಾವ್ದಾದ್ರು ಸೆಕ್ಟರ್ ಅಲ್ಲಿ ಥಿಂಕ್ ಮಾಡುವಂತದ್ದು, ಅಥವಾ ಇದನ್ನ ಮಾಡ್ಬೇಕಾ, ಸ್ವಲ್ಪ ಹೆಸಿಟೇಷನ್ ಇರುತ್ತೆ, ಇಲ್ಲಂತಲ್ಲ. ಬಟ್ ನೀವೇನ್ ಮಾಡ್ತೀರಾ, ನೀವು ಇನಿಷಿಯೇಟಿವ್ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಾ ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಓಕೆ, ಕ್ರಿಯೇಟಿವಿಟಿ ಇರುತ್ತೆ ಫಸ್ಟ್ ವೀಕಲ್ಲಿ, ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತೀರಾ, ಕ್ರಿಯೇಟಿವಿಟಿ ಎಕ್ಸ್ಪ್ರೆಷನ್ ಮೋಡಲ್ಲಿ ಇರ್ತೀರಾ, ತುಂಬಾ ಫ್ಯಾಷನೇಟ್ ಆಗಿರ್ತೀರಾ ನಿಮ್ಮ ವರ್ಕ್ ಬಗ್ಗೆ ನೀವು. ಮತ್ತೆ ಕೆಲವೊಂದಿಷ್ಟು ಥಿಂಗ್ಸ್ ಅನ್ನ, ಹೊಸ ಹೊಸ ಥಿಂಗ್ಸ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು, ಐಡಿಯಾಸ್ ತಗೊಂಡ್ ಬರುವಂತದ್ದು, ತುಂಬಾ ಟ್ಯಾಲೆಂಟ್ ಅನ್ನ ಯೂಸ್ ಮಾಡ್ತೀರಾ.
ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಕೆಲವೊಂದಿಷ್ಟು ಸ್ಕಿಲ್ಸ್ ಅನ್ನ ಉಪಯೋಗ ಮಾಡ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಏನಾದ್ರೂ ಒಂದು ಪ್ರಾಜೆಕ್ಟ್ ತಗೊಳ್ತಾ ಇದ್ದೀರಾ, ತುಂಬಾ ಆಕ್ಟಿವ್ ಆಗಿ ಅದನ್ನ ನೀವು ಮಾಡ್ತೀರಾ. ಈ ಒಂದು ದಿನಗಳಲ್ಲಿ ಏನಾದ್ರೂ ನಿಮ್ಗೆ ಹೊಸ ಒಂದು ಅವಕಾಶಗಳು ಬರುವಂತದ್ದು ನನಗೆ ಕಾಣ್ತಾ ಇದೆ. ಓಕೆ, ಬಟ್ ಸೆಕೆಂಡ್ ವೀಕ್ ಬರ್ತಾ ಬರ್ತಾ ನಿಮ್ಮ ಒಂದು ಎನರ್ಜಿ ಸ್ವಲ್ಪ ಲೋ ಆಗುತ್ತೆ. ಯಾಕಂತಂದ್ರೆ ಇಷ್ಟೆಲ್ಲ ಎಫರ್ಟ್ ಮಾಡಿದಾದ್ಮೇಲೆನೂ ಕೂಡ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ಡಿಸಪಾಯಿಂಟ್ಮೆಂಟ್. ಅಂದ್ರೆ ಡಿಸಪಾಯಿಂಟ್ಮೆಂಟ್ ಎಲ್ಲಿ ಅಂತಂದ್ರೆ ನೋಡಿ, ಕಂಪ್ಲೀಟ್ ಆಗಿ ನಿಮ್ಗೆ ಅದು ಬರೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ನೀವೇನ್ ಎಫರ್ಟ್ ಹಾಕ್ತಾ ಇದ್ದೀರಾ, ನಿಮ್ಗೆ ರಿಸಲ್ಟ್ ಇರುತ್ತೆ, ನಿಮ್ಗೆ ಅದು ಬರುತ್ತೆ, ರಿಸಲ್ಟ್ ಬರುತ್ತೆ, ಬಟ್ ಸ್ಲೋ ಆಗಿ ಬರುತ್ತೆ. ಗ್ರೋತ್ ಇರುತ್ತೆ, ಗ್ರೋತ್ ಏನಾಗುತ್ತೆ, ಸ್ಲೋ ಆಗಿ ಬರುತ್ತೆ. ಲೈಕ್ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅಲ್ಲಿಂದ ನೀವು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇರುತ್ತೆ. ಇಷ್ಟು ನನ್ಗೆ ಬರ್ಬೇಕಾಗಿತ್ತು ಆದ್ರೆ ಬಂದಿಲ್ಲ ಅನ್ನುವಂಥದ್ದು. ಆದ್ರೆ ಅದು ಸ್ವಲ್ಪ ಮಟ್ಟದ ಬರ್ತಾ ಇದೆ, ಆದ್ರೆ ಸ್ಟಾಪ್ ಆಗಿಲ್ಲ. ಇದು ಒಂದು ಪಾಸಿಟಿವಿಟಿ ನೀವು ತಗೊಂಡು ಹೋಗ್ತಾ ಇರಬೇಕು. ಯಾಕಂತಂದ್ರೆ ನೆಕ್ಸ್ಟ್ ವೀಕ್ ಅಲ್ಲಿ ನಿಮ್ಗೆ ಬರ್ತಾ ಇರುವಂತದ್ದು ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ ವಿಶ್ ಫುಲ್ಫಿಲ್ಮೆಂಟ್ ಇರ್ಬೋದು, ನೀವ್ ಏನ್ ಅನ್ಕೊಳ್ತಾ ಇದ್ದೀರಾ ಆ ಒಂದು ಏರಿಯಾದಲ್ಲಿ ನಿಮ್ಗೆ ಗ್ರೋತ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಓಕೆ, ಸೊ ಥರ್ಡ್ ವೀಕ್ ಬರ್ತಾ ಬರ್ತಾ, ಸೆಕೆಂಡ್ ವೀಕ್ ಅಲ್ಲಿ ಸ್ವಲ್ಪ ನಿಮ್ಗೆ ಅನಿಸುತ್ತೆ, ಬಟ್ ಥರ್ಡ್ ವೀಕ್ ಅಲ್ಲಿ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಿಮ್ಮ ಒಂದು ಕರಿಯರ್, ಜಾಬ್ ಅಥವಾ ನಿಮ್ಮ ಒಂದು ಬಿಸ್ನೆಸ್ ಹೋಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬಹುದು. ಅಗೇನ್ ಫೋರ್ತ್ ವೀಕ್ ಬರ್ತಾ ಬರ್ತಾ ಇನ್ಫಿನೈಟ್ ಪೊಟೆನ್ಶಿಯಲ್ ನಿಮ್ಗಾಗಿ ದ ಮೆಜಿಷಿಯನ್ ಕಾರ್ಡ್ ಬರ್ತಾ ಇದೆ. ಸೂಪರ್ ಸೂಪರ್ ಆಗಿರುವಂತ ಎನರ್ಜಿ. ಯಾಕಂತಂದ್ರೆ ಮೆಜಿಷಿಯನ್ ಅಂತಂದ್ರೆ ನೋಡಿ, ಎಲ್ಲ ಅಥಾರಿಟಿ ನಿಮ್ ಕೈಯಲ್ಲಿ ಬರುವಂತದ್ದು, ಎಲ್ಲ ಪೊಸಿಷನ್ ನಿಮ್ ಕೈಯಲ್ಲಿ ಬರುವಂತದ್ದು, ಗ್ರೋತ್ ಇದೆ, ಮತ್ತೆ ಒಂದು ನೆಕ್ಸ್ಟ್ ಪೊಸಿಷನ್ ನಿಮ್ಗಾಗಿ ಕೊಡ್ತಾ ಇರುವಂತದ್ದು, ಇನ್ಕ್ರಿಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ನಿಮ್ಗೆ ಯಾವುದೇ ಸೆಕ್ಟರ್ ಅಲ್ಲಿ ಕೊಟ್ಟರು ಕೂಡ ನೀವು ಇಷ್ಟು ಫೈನ್ ಆಗಿ ವರ್ಕ್ ಮಾಡ್ತೀರಾ, ಒಂದು ಫಿನಿಶಿಂಗ್ ಟಚ್ ಅನ್ನ ಕೊಡ್ತೀರಾ, ಅಲ್ಲಿಂದ ಮೆಜಿಷಿಯನ್ ಆಗಿ ನೀವು ಹೊರಗೆ ಬರ್ತೀರಾ ಅಂತ ಹೇಳ್ಬೋದು. ಓಕೆ, ಹಾಗಾಗಿ ನಂಬರ್ 1 ಅಗೇನ್ ಇಟ್ ಈಸ್ ಅ ರೀಪ್ರೆಸೆಂಟ್ ನ್ಯೂ ಬಿಗ್ನಿಂಗ್. ಸೊ ನಂಬರ್ 1 ಬರ್ತಾ ಇದೆ ಅಲ್ವಾ, ನ್ಯೂ ಬಿಗ್ನಿಂಗ್ ಆಗುತ್ತೆ, ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ. ತುಂಬಾ ಎಫರ್ಟ್ ಹಾಕಿದೀರಾ, ಮನಸ್ಸು ನೋಯಿಸ್ಕೊಂಡ್ರಿ ಸೆಕೆಂಡ್ ವೀಕ್ ಅಲ್ಲಿ, ಬಟ್ ಫೋರ್ತ್ ವೀಕ್ ಬರ್ತಾ ಬರ್ತಾ ಕಂಪ್ಲೀಟ್ ಆಗಿ ನೀವು ಹಾಕಿರುವಂತ ಎಫರ್ಟ್ಗೆ ನಿಮ್ಗೆ ರಿಸಲ್ಟ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡೋಣ ನಿಮ್ಮ ರಿಲೇಶನ್ಶಿಪ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಬರೋ ಅಂತ ನೆಕ್ಸ್ಟ್ ಮಂತ್ ಅಲ್ಲಿ ನಿಮಗಾಗಿ ರಿಲೇಶನ್ಶಿಪ್ ಏನ್ ಹೇಳಲಿಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದು. ಪ್ಲೀಸ್ ಗೈಡ್ ಮಾಡಿ ಯೂನಿವರ್ಸ್, ಏನ್ ಬರ್ತಾ ಇದೆ ರಿಲೇಶನ್ಶಿಪ್ ಅಂತ ಹೇಳಿ. ಓಕೆ, ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಓಕೆ, ತುಂಬಾ ಚೆನ್ನಾಗಿರುವಂತ ಎನರ್ಜಿ. ಥರ್ಡ್ ವೀಕ್, ಫೋರ್ತ್ ವೀಕ್, ಓಕೆ. ದ ಸ್ಟಾರ್ ಕಾರ್ಡ್ ಬರ್ತಾ ಇದೆ ನೋಡಿ. ಫಸ್ಟ್ ವೀಕ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ನೀವು ಯಾರ್ದಾದ್ರೂ ಗೈಡೆನ್ಸ್ ತಗೊಳ್ಳುವಂತದ್ದು, ಸಮ್ ಕೈಂಡ್ ಆಫ್ ಏನಾದ್ರೂ ಇಶ್ಯೂಸ್ ಇತ್ತು ಅಂತಂದ್ರೆ ಯಾರಾದ್ರೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ನಿಮ್ಮ ರಿಲೇಶನ್ಶಿಪ್ ಅನ್ನ ಸುಧಾರಿಸ್ಕೊಳ್ಳೋದಕ್ಕೆ. ಏನಾದ್ರೂ ಒಂದು ಸಣ್ಣ ಪುಟ್ಟ ನಡೆದಿರುತ್ತೆ ಕಪಲ್ಸ್ ಅಲ್ಲಿ, ಅದರಿಂದ ನೀವು ಏನ್ ಮಾಡ್ತೀರಾ, ಯಾರಿಗಾದ್ರೂ ಗೈಡೆನ್ಸ್ ಅನ್ನ ಕೇಳ್ತೀರಾ ಅನ್ನೋಂಥದ್ದು ನನ್ಗೆ ಗೊತ್ತಾಗ್ತಾ ಇದೆ. ಕೇಳಿ, ಏನು ತಪ್ಪಿಲ್ಲ. ಸೆಕೆಂಡ್ ವೀಕ್ ಅಲ್ಲಿ ಅಗೇನ್ ಇಶ್ಯೂಸ್ ಎಲ್ಲ ರಿಸಾಲ್ವ್ ಆಗುತ್ತೆ, ಯಾವುದೇ ರೀತಿ ತೊಂದರೆ ಅಂತ ಇರೋದಿಲ್ಲ. ಯಾಕಂತಂದ್ರೆ ಒಂದು ಪೀಕ್ ಲೆವೆಲ್ ಅಲ್ಲಿ ನಿಮ್ಮ ರಿಲೇಶನ್ಶಿಪ್ ಅನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಗುಡ್ ನ್ಯೂಸ್ ಬರ್ಲಿಕ್ಕೆ ಹೋಗ್ತಾ ಇದೆ ಸೆಕೆಂಡ್ ವೀಕ್ ಅಲ್ಲಿ. ಇದನ್ನ ಡೀಟೇಲ್ ರೀಡಿಂಗ್ ಅಲ್ಲಿ ನಿಮ್ಗೆ ನಾನು ಹೇಳ್ತೇನೆ, ಡೀಟೇಲ್ ರೀಡಿಂಗ್ ಕೊಟ್ಟಾಗ. ಬಟ್ ಒಂದು ಗುಡ್ ನ್ಯೂಸ್ ಇದೆ, ಓಕೆ, ಅದೇನಂತ ಅವಾಗ ಬ್ರೇಕ್ ಡೌನ್ ಮಾಡಿ ನೋಡೋಣ. ನೆಕ್ಸ್ಟ್ ಏನ್ ಬರ್ತಾ ಇದೆ ನೋಡಿ, ಕೆಲವೊಂದಿಷ್ಟು ಟಾಕ್ಸಿಕ್ ಇರುವಂತ ಪರಿಸ್ಥಿತಿಯನ್ನ ನೀವು ರಿಲೇಶನ್ಶಿಪ್ ಅಲ್ಲಿ ಅದನ್ನ ಹೊರಗೆ ಹಾಕ್ತಾ ಇದ್ದೀರಾ, ಅದರಿಂದ ಹೀಲ್ ಆಗ್ತಾ ಇದ್ದೀರಾ, ಅದರಿಂದ ಹೊರಗಡೆ ಬರ್ತಾ ಇದ್ದೀರಾ. ಏನೋ ಸಮ್ ಕೈಂಡ್ ಆಫ್ ಟಾಕ್ಸಿಸಿಟಿ ಇತ್ತು ರಿಲೇಶನ್ಶಿಪ್ ಅಲ್ಲಿ, ಏನೇ ಪ್ರಾಬ್ಲಮ್ ಬರ್ತಾ ಇತ್ತು ಅಂದ್ರೆ ಥರ್ಡ್ ವೀಕ್ ಅಲ್ಲಿ ನಿಮ್ಗೆ ಇದೆ ಗೊತ್ತಾಗುತ್ತೆ. ಸೊ ನಿಮ್ಮ ಲಕ್ಸುರಿಯನ್ನ ನೀವು ಬಿಟ್ಟು ಏನ್ ಮಾಡ್ತಾ ಇದ್ದೀರಾ, ಇದಕ್ಕೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇರುತ್ತೆ ಇದರಲ್ಲಿ. ಓಕೆ, ಸೊ ಅಂತದ್ರಿಂದ ಎಮೋಷನಲಿ ನೀವು ತುಂಬಾ ವೀಕ್ ಆಗಿರ್ತೀರಾ, ಬಟ್ ಅಂತ ಒಂದು ಎಮೋಷನಲ್ ಫೀಲ್ಡ್ ಅನ್ನ ಬಿಟ್ಟು ನೀವ್ ಏನ್ ಮಾಡ್ತಾ ಇದ್ದೀರಾ, ಹೊರಗಡೆ ಬರ್ತಾ ಇದ್ದೀರಾ ಅನ್ನುವಂಥದ್ದು ನನ್ಗೆ ಕಾಣ್ತಾ ಇದೆ. ಇಲ್ಲಿ ಫೋರ್ತ್ ವೀಕ್ ಅಲ್ಲಿ ನ್ಯೂ ಸ್ಟಾರ್ಟ್ಅಪ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಡೆತ್ ಬರ್ತಾ ಇದೆ ಅಂತಂದ್ರೆ ಇಟ್ ಈಸ್ ರೀಪ್ರೆಸೆಂಟ್ ಒಂದು ನ್ಯೂ ಬಿಗಿನಿಂಗ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಒಂದು ಪೇನ್ಫುಲ್ ಆಗಿರುವಂತ ಸ್ಟೋರಿಯನ್ನ ನೀವು ಎಂಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ. ನ್ಯೂ ಬಿಗಿನಿಂಗ್ ನಿಮ್ಮಲ್ಲಿ ರಿಲೇಶನ್ಶಿಪ್ ಅಲ್ಲಿ ನೀವು ತಗೊಂಡ್ ಬರ್ತಾ ಇದ್ದೀರಾ. ಸೊ ಇದು ಒಂದು ರೀಡಿಂಗ್ ಆಗಿತ್ತು ಮೇಷರಾಶಿಯವರಿಗೆ ಬರುವಂತ ಸೆಪ್ಟೆಂಬರ್ ಮಂತ್ ಅಂತ. ಓಕೆ, ಸೊ ಎಲ್ಲ ಡೀಟೇಲ್ ಆಗಿ ನೋಡಿ, ಯಾವುದು ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.